भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं दच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಅದು 20 ಆಯ್ತಲ್ವಾ 21 ಅಲ್ವಾ ಮಂತ್ರಾಬೇಕಾ अथ ये चास्य इह जीवाः ये च प्रेताः अन्यदिच्छत् इच्छन्न लभते तत्र गत्वा विन्दते ह्यस्यैते सत्याः कामा नृतापिधानाः यथापि हिरण्यनिधिं निहितमक्षेत्रज्ञाः निहितमक्षेत्रज्ञाः उपर्युपरि संचरन्तो न विन्देयुः एवमेव सर्वाः प्रजाः अहरहर्गच्छन्त्यः एवमेव इमाः सर्वाः प्रजाः अहरहर्गच्छन्त्यः एतं ब्रह्मलोकं न विन्दन्ति नृतेन हि प्रत्यूढाः असगे च अस्य जीवाः ये च प्रेताः यच्चान्यदिच्छन् लभते सर्वं तदत्र गत्वा विन्दते अत्र ह्यस्यैते सत्याः कामाः नृतापिधानाः यद्यथापि हिरण्यनिधिं निहितमक्षेत्रज्ञाः उपर्युपरि सञ्चरन्तो न विन्देयुः एवमेव इमाः सर्वाः प्रजाः अहरहर्गच्छन्त्यः तं ब्रह्मलोकं न विन्दन्ति अनृतेन हि प्रत्यूढाः अथ ये च अस्य ह जीवाः ये च प्रेताः अस्य इह अस्येह यासंधिया ಎಣ್ಣಲಗಳು ಅಸ್ಯ ಇಹ ಅಸ್ಯ ಗುಣ ಎಣ್ಣು ಅಂತಾನೆ ಕಂಡ್ರಪ್ಪ ಎಣ್ಣ ಯಾಕೆ ಗೊತ್ತಾಗಲ್ಲ ಹೆಣ್ಣು ಗುಣ ಹೆಚ್ಚ ಕನ್ಫ್ಯೂಸ್ ಮಾಡ್ಕೋತಾರೆ ಹೆಣ್ಣು ಅಮ್ಮ ಬಂತು ನೀವು ಕಲ್ಪಿಸಿದ್ದು ಪೆನ್ಸಿಲು ಪೆನ್ನು ರಬ್ಬರು ಯತ್ ಚ ಅನ್ಯತ್ ಇಚ್ಛನ್ನ ನ ಲಭತೆ ಸರ್ವಂ ತತ್ ಅತ್ರ ಗತ್ವಾ ವಿಂದತೆ ಅತ್ರ ಹಿ ಅಸ್ಯ ಯಾಕಂದ್ರೆ ಆಮೇಲೆ ಅಸ್ಯ ಏತ ವೃದ್ಧಿ ಏತೆ ಸತ್ಯಾಹ ಕಾಮಾಹ ನೃತಾಪಿಧಾನಾಹ ತತ್ ಯಥಾ ಅಪಿ ಹಿರಣ್ಯನಿಧಿಂ ನಿಹಿತಂ ಅಕ್ಷೇತ್ರಜ್ಞಾಃ ಉಪರ್ಯುಪರಿ ಸಂಚರಂತಃ ನ ವಿಂದೇಯುಃ ಏವಂ ಏವ ಇಮಾಃ ಸರ್ವಾಃ ಪ್ರಜಾಃ ಅಹರಹಃ ಗಚ್ಚನ್ತ್ಯಃ ಏತಂ ಬ್ರಹ್ಮಲೋಕಂ ನ ವಿಂದಂತಿ ಅನೃತೇನ ಹಿ ಪ್ರತ್ಯೂಢಾಃ ಅಥ ಇನ್ನು ಏ ಯಾರು ಅಸ್ಯ ಈತನಿಗೆ ಚಾಮತ್ತು ಇಹ ಇಲ್ಲಿ ಈ ಭೂಲೋಕದಲ್ಲಿ ಜೀವರು ಏ ಜೀವ ಯಾವ ಜೀವರು ಏಚ ಪ್ರೇತಾಹ ಯಾರು ಸತ್ತೋಗ್ಬಿಟ್ಟಿದಾರೋ ಇನ್ನು ಅನ್ಯದಿಚ್ಛದು ಇನ್ಯಾವುದೋ ಏನೋ ಬಂಗಾರ ಕಳ್ಕೊಂಡ್ಬಿಟ್ಟ ಹಸು ಕಳ್ಕೊಂಡ್ಬಿಟ್ಟ ಇನ್ಯಾವುದೋ ಕಳ್ಕೊಂಡ್ಬಿಟ್ಟ ಬಂದುಕೊಂಡು ಅನ್ಯದಿಚ್ಛದು ನಲಭತೆ ಅಯ್ಯೋ ಕಳ್ಕೊಂಡ್ಬಿಟ್ಟೆ ಕಣ್ರಿ ಒಳ್ಳೆ ಆಹಾರ ಒಳ್ಳೆ ರ್ಯಾಡೋ ರಾಶ್ ಕಳ್ಕೊಂಡ್ಬಿಟ್ಟೆ ಒಳ್ಳೆ ಆಪಲ್ ಮೊಬೈಲ್ ಕಳ್ಕೊಂಡ್ಬಿಟ್ಟೆ ಕಣ್ರಿ ಒಳ್ಳೆ ಕಳ್ಕೊಂಡ್ಬಿಟ್ಟೆ ಅಂತ ಎಂತ ಒದ್ದಾಡ್ತಾ ಇದ್ರೆ ಸರ್ವಂತದತ್ತಗತ್ವ ಅದೆಲ್ಲವನ್ನು ಅಲ್ಲಿ ಹೋದ್ರೆ ಎಲ್ಲ ಸಿಗತ್ತೆ ಹೊರಗಡೆ ಹುಡುಕ್ಬೇಡಿ ಎಲ್ಲ ಅರ್ಧಾಕಾಶದಲ್ಲಿ ಅಷ್ಟು ಇದೆ ಅಲ್ಲೇ ತೋರ್ತಾ ಇದ್ದದ್ದು ಅಲ್ಲೇ ಇರೋದು ಅಲ್ಲೇ ಅಡಗೋದು ಅಲ್ಲೇ ಆಗೋದು ಅದೇ ಹೀಗೆ ತೋರ್ತಾ ಇರೋದು ಸರ್ವಂ ಅದೆಲ್ಲವನ್ನು ತತ್ರ ಗತ್ವ ಅಲ್ಲಿ ಹೋಗಿ ವಿಂದತೇನೇನೋ ಧಾತು ವಿದುಲ್ಲಾಭೆ ಇನ್ನೊಂದು ಧಾತು ವಿಧ ಸತ್ಯಾಯ ಹೇಗೆ ವಿದ್ಯತೆ ವಿಧಜ್ಞಾನ ವಿಂತೆ ವಿಂದತೆ ಪ್ರಾಪ್ತೋ ವ್ಯಕ್ತಿ ವಿಂತೆ ವಿಚಾರಣೆ ಅಂತ ವಿಂದತೆ ವಿಧ ಸತ್ಯಾಯ ವಿದ್ಯತೆ ಜೀವ ಆಕೃಗಣ ವಿಧ ಲಾಭೆ
ವಿಂದತೆ ಪಡೆಯುತ್ತಾನೆ, ವಿಂತೆ ವಿಂದಾತೆ ವಿಂದತೆ ಅರಿಯುತ್ತಾನೆ. ಆಗುತ್ತೆ ವಿಂದತೆ ವಿಂತೆ ಇದು ಇಲ್ಲಿ ಅಲ್ಲಿ ಹೋಗಿ ವಿಂದತೆ ಪಡೆಯುತ್ತಾನೆ. ಅತ್ರ ಹಿ ಇಲ್ಲೇ ಅಲ್ಲೇ ಅಸ್ಯ ಈತನಿಗೆ ಏತೇ ಸತ್ಯ ಎಲ್ಲಾ ಸತ್ಯವಾದ ಕಾಮಗಳು ಅಲ್ಲೇ ಇರೋದು. ಅದು ಅನೃತವೇ ಇದಕ್ಕೆ ಮುಚ್ಚವಾಗಿದೆ. ಎರಡರ್ಥ, ಅನೃತವಾಗಿರೋ ನಾಮರೂಪಗಳಲ್ಲಿ ಮುಳುಗಿರೋದು ಅದನ್ನು ಮುಚ್ಚ ಅಂತ. ಮುಚ್ಚ ಇಲ್ಲೇ ಇಲ್ಲ ಮುಚ್ಚ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ ಸುಳ್ಳು. ಅನೃತ ಅಂದ ಮುಚ್ಚದೇ ಇಲ್ಲ, ಮುಚ್ಚೇ ಇಲ್ಲ, ಅದು ನಿತ್ಯ ಓಪನ್ ಅದು ಮುಚ್ಚಿದೆ ಅಂತಾನೆ. ಸಾಕ್ಷಾತ್ ಅಪರೋಕ್ಷಾತ್ ನೇರಾಗಿ ಅವ್ಯವಹಿತವಾಗಿ ತೋರ್ತಾ ಇರುವಂತಹ ಆತ್ಮ ಮುಚ್ಚಿದಾನೆ ಅಂತ ಮುಚ್ಚುತ್ತಾನೆ. ಅವನೇ ಎಲ್ಲವನ್ನೂ ಬೆಳಗ್ತಿರೋನು, ಇಡೀ ವಿಶ್ವಕ್ಕೆ ಅವನ ಆಧಾರ ಇದ್ದಾನೆ. ಅವನು ಮುಚ್ಚೋಗಿದ್ದಾನೆ ಅಂದ್ರೆ ಒಂದಲ್ಲ, ಸುಳ್ಳಾದ ಮುಚ್ಚದಂತೆ ಮುಚ್ಚವೇ ಇಲ್ಲ, ಮುಚ್ಚೇ ಇಲ್ಲ, ಯಾವಾಗ ತೊಳ್ಕೊತಾ ಇದ್ದಾನೆ. ನಾಮರೂಪದ ಮುಳುಗಿದ್ದಾನೆ, ಸ್ತ್ರೀ ಅನ್ನಪಾನ ಮುಳುಗಿಬಿಟ್ಟಿದ್ದಾನೆ, ತೋರ್ತಾ ಇಲ್ಲ. ತಸ್ಮಾತ್ ಆದ್ದರಿಂದ ಯದ್ಯಪಿ ತಸ್ಮಾತ್ ಇಲ್ಲ ವಿಧಾನ ತಜ್ಜದ ತತ್ ಅದು ಹೇಗಪ್ಪ ಅಂದ್ರೆ ಯಥಾ ಅಪಿ ಹೀಗೂ ಆಗುತ್ತೆ ಅಂದ್ರೆ ಹಿರಣ್ಯ ನಿಧಿ ಅಂತ ಬಂಗಾರದ ಒಂದು ಇದು ನಿಧಿ ನಿಕ್ಷೇಪ ಇಟ್ಟಿದ್ದಾರೆ. ಅದು ನಿಹಿತ ಮೇಲೆ ಅಲ್ಲಿ ಇಟ್ಟಿದ್ದನ್ನ ಅಕ್ಷೇತ್ರಜ್ಞ ಕ್ಷೇತ್ರಜ್ಞರನ್ನ ಜಾಗ ತಿಳಿದೇ ಇದ್ದವರು ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲದೆ ಇದ್ದವರು ಹೊರಗೆ ಸಂಚಾರಂತೋ ಅದರ ಮೇಲೆ ಓಡಾಡ್ತಿದ್ರು ಕೂಡ ನವಿಂದೇವಿ ಪಡೆಯೋದಿಲ್ಲವೋ. ಹಾಗೆ ಇಲ್ಲಿ ಹೃದಯ ನಿಧಿ ಇದೆ, ಆನಂದ ಬುಗ್ಗೆ ಇದೆ, ಆನಂದ ಸ್ವರೂಪದ ಪರಮಾತ್ಮ. ಅದ ಮೇಲೆ ದಿನ ಓಡಾಡ್ತಾನೆ ಇದೀವಿ ಹೆಚ್ಚಾಕಳಿಸು ನಿದ್ದೆ ಅಂತ. ಆದ್ರೂ ಕೂಡ ನಾವು ಅರಿತಾ ಇಲ್ಲ. ಹೆಚ್ಚಾಕಳಿಸು ನಿದ್ದೆಯನ್ನು ಓಡಾಡೋದೇ ಅದು ಸಂಚಾರ. ಹೃದಯ ಗುಹೆಯಲ್ಲಿ ಆನಂದ ರೂಪದ ಪರಮಾತ್ಮ ಇರೋದೇ ನಿಧಿ. ಇಲ್ಲಿ ಮನೆಯೊಳಗೆ ತಾತಾನೋ ಮುತ್ತಾತಾನೋ ಮುಂದೆ ಅನುಕೂಲ ಆಗತ್ತೆ ಅಂತ ಹೇಳಿ ಬಂಗಾರದ ಕೊಡ ಮುಚ್ಚಿಟ್ಬಿಟ್ಟಿದ್ದಾರೆ. ತುಂಬ ಪೂರ್ತಿ ಬಂಗಾರದ ನಾಣ್ಯ ತುಂಬಿ ಬಂಗಾರದ ಕೊಡ ಮುಚ್ಚಿಟ್ಬಿಟ್ಟಿದ್ದಾರೆ. ತಗೊಂಡ್ರೆ ಒಂದು 20 kg 30 kg ಹೊಡಿತು ಬಜ್ಜ. ಆದರೆ ಗೊತ್ತಿಲ್ಲ, ಅದ ಮೇಲೆ ಓಡಾಡ್ತಿದ್ದಾರೆ. ಉಪರಿ ಸಂಚಾರಂತೋಪಿ ಮೇಲೆ ಓಡಾಡ್ತಿದ್ರು ಕೂಡ ಅಲ್ಲೇ 3 ಅಡಿ ಆಗಿದೆ. ಹೀಗೆ ಇಲ್ಲೇ ಒಳಗೆ ಇದ್ದಾನೆ. ಈ ಆತ್ಮನ್ ಮರೆತು ಜಾಗತ್ತು ಸ್ವಪ್ನ ಸುಶುಕ್ತಿ ಓಡಾಡ್ತಾ ಇದ್ದಾನೆ ಜೀವಪ್ಪ. ಏವಮೇವ ಇದೇ ರೀತಿಯೇ ಆ ಚಿನ್ನದ ನಿಧಿಯನ್ನು ಹೇಗೆ ಅರಿಯದೆ ಮೇಲೆ ಓಡಾಡ್ತಿರ್ತಾರೋ ಇದರಂತೆಯೇ ಈ ಎಲ್ಲ ಪ್ರಜೆಗಳು ಆಹಾರ ಪ್ರತಿನಿತ್ಯ ದಸ ವಿಪ್ಸಾರ್ಥೆ ಆಹಾರ ದ್ವಿರುಕ್ತಿ ಪ್ರತ್ಯಹಂ ಪ್ರತಿನಿತ್ಯ ಈ ಬ್ರಹ್ಮಲೋಕವನ್ನು ಪಡೆಯುತ್ತಿದ್ದರು. ಎಲ್ಲೇ ಸುಷುಪ್ತಿ ಕಾಲದಲ್ಲಿ. ಸುಷುಪ್ತಿ ಕಾಲದಲ್ಲಿ ಎಲ್ಲಿ ಹೋಗ್ತಿದ್ದಾರೆ? ಏತಂ ಬ್ರಹ್ಮಲೋಕಂ ಗಚ್ಚಂತೋಪಿ ಈ ಬ್ರಹ್ಮಲೋಕಕ್ಕೆ ಹೋಗುತ್ತಿದ್ದರೂ ಕೂಡ ನವಿಂದಂತಿ. ಅಯ್ಯೋ ಬ್ರಹ್ಮಲೋಕಕ್ಕೆ ಹೋಗಿರ್ತೀವಿ, ಬ್ರಹ್ಮಲೋಕದಲ್ಲೇ ಇರ್ತೀವಿ, ಬ್ರಹ್ಮಲೋಕವೇ ಬ್ರಹ್ಮೈವ ಲೋಕ ಬ್ರಹ್ಮಣೋ ಲೋಕ ಅಲ್ಲ. ಯಾಕೆ ಅನೃತ ಎದ್ದುಗಳು ಅಲ್ಬಿಡ್ಬಿಡ್ದೆ. ಮಗ ಯಾವ ಬಂದೇನೋ, ಅಯ್ಯೋ ದುಡ್ಡು ಯಾವಾಗಿದೆಯೋ, ಹೆಂಗಿದೆಯೋ, ಇದು TV ಏನಿದೆಯೋ, ಪೇಪರ್ ಏನಿದೆಯೋ ಅಲ್ಲಿ ಮುಳುಗ್ತಾನೆ. ಪೇಪರು, TV, ಮಕ್ಕಳು, ಮನೆ, ಮಠ, ದುಡ್ಡು, ಹೊಲ, ಕಾಸು, ಹಣ ಇದೆಲ್ಲ ಇರ್ತಾನೆ ಹೊರತು ಆತ್ಮಗಳ ತಿರುಗಿ ನೋಡೋದೇ ಇಲ್ಲ. ಇದು ಅನೃತ ಪ್ರಚೂಢ. ಇದಕ್ಕೆ ಮೂಲ ವಿದ್ಯಾವಾದಿಗಳು ಅನೃತ ಅಂದ್ರೆ ಮೂಲ ವಿದ್ಯಾ ಕೆಲಸ ಮಾಡಿಬಿಟ್ಟಿದ್ದಾರೆ. ಅನೃತ ಪ್ರಚೂಢ ಅಂತ ಪಾಪ ಭಾಷೆ ನೋಡಿಯೇ ಇಲ್ಲ ಅವರು. ಭಾಷೆಗಾರರು ಅನೃತ ಅಂದ್ರೆ ಮೂಲ ವಿದ್ಯಾ ಅರ್ಥ ಮಾಡಿಯೇ ಇಲ್ಲ. ಸುಳ್ಳಾಗಿರ್ತಕ್ಕಂತಹ ನಾಮರೂಪಗಳನ್ನು ಹತ್ಕೊಂಡ್ಬಿಟ್ಟಿದ್ದಾರೆ, ಅರ್ಥ ಮಾಡಿದ್ದಾರೆ. ವ್ಯಾಖ್ಯಾನಕಾರಿಗೆ ಯಾಕೆ ಅರ್ಥ ಹೊಳಿತು, ಹೆಂಗ್ ಅರ್ಥ ಹೊಳಿತು? ಅವರು ಪೂರ್ವಭಾವವಾಗಿ ತಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೂಲ ವಿದ್ಯೆ ಒಂದಿದೆ ಅಂತ. ಅದನ್ನ ಎಲ್ಲಾರು ಶ್ರುತಿಯಲ್ಲಿ ಹೇರ್ಬೇಕಾಗಿದೆ. ಇವಾಗ ಎಲ್ಲಾರು ಅನೃತ ಪ್ರಚೂಢ ಇದನ್ನ ಮಾಡಬೇಡ, ಇದನ್ನ ಮೂಲ ವಿದ್ಯೆ ಪರವಾಗಿ ಅರ್ಥ ಮಾಡಬೇಡ ಅಂತ ಮಾಡಿದ್ದಾರೆ. ಅದು ಶಂಕರಾಚಾರ್ಯ ಬಿಡ್ಬೇಕಲ್ಲ, ನೀನು ಅರ್ಥ ಮಾಡ್ಬಿಟ್ರೆ. ಶಂಕರಾಚಾರ್ಯ ಬಿಡಲ್ಲ. ಮೂಲ ವಿದ್ಯೆ ಇಲ್ಲ, ಸ್ಥೂಲ ವಿದ್ಯೆ ಇಲ್ಲ, ಭ್ರಾಂತಿ ಅದು. ಅಥ ಪುನರ್ಯೇ ಚ ಅಸ್ಯ ವಿದಿಶಃ ಜಂತೋರ್ಜೀವಾಃ ಅಥ ಪುನರ್ಯೇ ಚ ಅಸ್ಯ ವಿದಿಶೋ ಜಂತೋರ್ ಜೀವಂತೀಹ ಪುತ್ರಾಃ ಭ್ರಾತಾದಯೋ ವಾ ಜೀವಂತೀಹ ಪುತ್ರಾಃ ಭ್ರಾತಾದಯೋ ವಾ ಯೇ ಚ ಪ್ರೇತಾಃ ಮೃತಾಃ ಇಷ್ಟಾಃ ಸಂಬಂಧಿನಃ ಯೇ ಚ ಪ್ರೇತಾಃ ಮೃತಾಃ ಇಷ್ಟಾಃ ಸಂಬಂಧಿನಃ ಅನ್ಯದಿಹಲೋಕೆ ವಸ್ತ್ರ ಅನ್ನಪಾನಾದಿ ರತ್ನಾದಿ ವಾ ವಸ್ತು ಇಚ್ಛನ್ನ ಲಭತೆ ಚಾನ್ಯದಿಹಲೋಕೆ ವಸ್ತ್ರಾನ್ಯನ್ನಪಾನಾದಿ ರತ್ನಾದಿ ವಸ್ತ್ರಾನ್ನಪಾನಾದಿ ರತ್ನಾದಿ ವಾ ವಸ್ತು ಇಚ್ಛನ್ನ ಲಭತೆ. ಇನ್ನು ಹಾಗಾದರೆ ಏ ಪುನಃ ಅಸ ಪುನಃ ಇನ್ನು ಹೀಗೆ ಅಂತ ಪುನಃ ಅದು ಒಂದು ಮಾತಿನ ಜೋಕ್ ಬಂದಿದ್ದು ವಿಶೇಷ ಅರ್ಥ ಏನಿಲ್ಲ. ಇನ್ನು ಹೀಗಾದರೆ ಯಾರು ಈ ಉಪಾಸಕನಿಗೆ ಜಂತುಗಳು ಅಂದ್ರೆ ಜೀವರುಗಳು ಪ್ರಾಣಿಗಳು ಬದುಕಿರ್ತಾರೋ, ಯಾರವರು ಮಕ್ಕಳಿರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಬಂಧುಗಳಿರ್ಬೋದು,
ಇನ್ನು ಯಾರು ಸತ್ತು ಹೋಗಿದಾರೋ, ಯಾರವರು ಇಷ್ಟವಾಗಿರ್ತಕ್ಕಂಥ ಸಂಬಂಧಿಗಳು, ಬಹಳ ಆತ್ಮೀಯವಾಗಿದ್ದ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಕಕ್ಕ, ತಂದೆ ತಾಯಿ, ಅಣ್ಣತಮ್ಮಂದ್ರು, ಇನ್ನು ಏನೇನು ಈ ಅನ್ನಪಾನ, ಒಳ್ಳೊಳ್ಳೆ ಬಟ್ಟೆಗಳು, ರಕ್ತ ಕಂಬಳಿ, ಇದು ಬಟ್ಟೆ, ಒಳ್ಳೊಳ್ಳೆ ಶಾಲು, ಒಳ್ಳೊಳ್ಳೆ ಬೇರೆ ಬೇರೆ ಪದಾರ್ಥ, ಅನ್ನಪಾನಾದಿಗಳು, ಆಗ ರತ್ನ ವಜ್ಜ ವೈಡೂರ್ಯಾದಿಗಳನ್ನ ಇಷ್ಟಪಡುತ್ತಾ ಅವನು, ಅಯ್ಯೋ ಸಿಕ್ತಿಲ್ವಲ್ಲ ವಜ್ಜ ಬೇಕಾಯಿತು, ಒಂದೇನಿಲ್ಲ, 500 ಕ್ಯಾರೆಟ್ ವಜ್ಜ ಸಿಕ್ಬಿಟ್ರೆ ಎಷ್ಟಾಗಿದೆ 500 ಕ್ಯಾರೆಟ್ಗೆ, ನಿಂಗೆ ಗೊತ್ತಿಲ್ವಾ ವಜ್ಜ ವ್ಯಾಪಾರಿ ಅಲ್ಬದೀವೋ ಬಿಡಿ ಆಗಿದೆ ದಂಡ. ವಜ್ಜ ವ್ಯಾಪಾರಿ ಏನಂತೆ ಅವರು ವಜ್ಜ ಇದು ಬಿಟ್ರೆ ಅಯ್ಯೋ ಸಿಕ್ಕ 40 ರತ್ನಾದಿ ವಸ್ತು ಇಚ್ಛೆ ಅದು ಇಷ್ಟಪಡ್ತಾ ಇದ್ದಾನೆ, ಆದರೆ ಅವನು ಸಿಗ್ತಾ ಇಲ್ಲ. ತತ್ಸರ್ವಂ ಅತ್ರ ಹೃದಯಾಕಾಶಾಖ್ಯೆ ಬ್ರಹ್ಮಣಿ ಗತ್ವಾ, ತತ್ಸರ್ವಂ ಅತ್ರ ಹೃದಯಾಕಾಶಾಖ್ಯೆ ಬ್ರಹ್ಮಣಿ ಗತ್ವಾ ಯಥೋಕ್ತೇನ ವಿಧಿನಾ ವಿಂದತೆ ಲಭತೆ, ಯಥೋಕ್ತೇನ ವಿಧಿನಾ ವಿಂದತೆ ಲಭತೆ. ಹೇಳಿದ ಪ್ರಕಾರದಿಂದ ಅಪಹತ ಪಾಪತ್ವಾದ ಗುಣಗಣೋಪೇತನಾದ ಹರ್ದಾಕಾಶ ಉಪಾಸನೆ ಮಾಡೋದ್ರಿಂದ ಈ ಹೃದಯಾಕಾಶ ಎಂಬ ಬ್ರಹ್ಮದಲ್ಲಿ ಅಲ್ಲಿ ಹೋದ ಎಲ್ಲ ಅಲ್ಲಿದೆ. ಅಯ್ಯೋ ವಜ್ರವೂ ಇದೆ, ವೈಡೂರ್ಯ ಇದೆ, ಬಂಗಾರ ಇದೆ, ನೆಂಟಿಟ್ಟಿದ್ದಾರೆ, ಸಮಸ್ತವೂ ಇಲ್ಲಿದೆ ಕಣ. ಸರ್ವಂ ವಿಶ್ವಂ ಮತ್ತು ಸಮಾಹಿತಂ, ಆಹಿತಂ, ಸಮಾಧಾನ ಉಂಟಲ್ಲ, ಸಮಾಹಿತ ಅಂದ್ರೆ ಇಡಲ್ಪಟ್ಟಿದೆ ಅಂತ. ದುಧಾಯಧಾನ ಹಿತ, ದುಧಾಯಧಾನ ಪೋಷಣೆಗೆ ಹಿತಂ ಕೃಪತ್ಯ, ಎಲ್ಲವೂ ಅತ್ತ ಇಡಲ್ಪಟ್ಟಿದೆ, ಅಷ್ಟು ಇಲ್ಲೇ ಇದೆ. ಇಡೀ ಅಂತರಸ್ಮಿನ್ನಿಮೇ ಲೋಕಃ ಅಂತರ್ವಿಶ್ವ ವಿಧಂ ಜಗತ್, ವಿಶ್ವವೆಲ್ಲವೂ ಈ ಜಗತ್ತೆಲ್ಲವೂ ಈ ಹೃದಯದ ಅರ್ಧಾಕಾಶದಲ್ಲಿ, ಪರಮಾತ್ಮಾಕಾಶದಲ್ಲಿ, ಚಿದಾಕಾಶದಲ್ಲಿ ಇರ್ತಕ್ಕಂಥದ್ದು. ಆ ಬ್ರಹ್ಮನಿಗೆ ಗತ್ವ, ಆ ಬ್ರಹ್ಮಕ್ಕೆ ಹೋಗಿ ಅಂದ್ರೆ ಬ್ರಹ್ಮನ್ ತಿಳ್ಕೊಂಡು ಬ್ರಹ್ಮಸ್ವರೂಪದಲ್ಲೇ ನಾನು ಅಂತ ಅನ್ಕೊಂಡವನಾಗಿ, ಹೇಗೆ ಅನ್ಕೊಂಡ? ಯಥೋಕ್ತೇನ ವಿಧಿನ, ಶಾಸ್ತ್ರೋಕ್ತೇನ ವಿಧಿನ, ವಿಧಿರ್ನಾಮ ರೀತಿ ಪ್ರಕಾರ, ಶಾಸ್ತ್ರಾತಿಸಿಕೊಟ್ಟ ರೀತಿಯಿಂದ ಅದೆಲ್ಲವನ್ನು ಪಡ್ಕೊಂಡ್ಬಿಡ್ತಾನೆ. ಅದನ್ನೇ ಭಾವನೆ ಮಾಡ್ತಾ 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 ಆ ಹಾರ್ದ ಬ್ರಹ್ಮ ಸಾಕ್ಷಾತ್ಕಾರವಾಯಿತು ಅಂದ್ರೆ ಎಲ್ಲವೂ ಅವನು ಸಿಕ್ಬಿಡುತ್ತೆ. ಅವನು ಸಿಗದೇ ಇರೋ ವಸ್ತುವೇ ಇಲ್ಲ. ಲೋಕದವರಿಗೆ ಯಾರಿಗೂ ಸಿಗದೇ ಇರೋದು ಸಿಗತ್ತೆ, ಲೋಕದವರಿಗೆಲ್ಲ ಸಿಕ್ಕಿದ್ದೂ ಸಿಗತ್ತೆ, ಸಿಕ್ಕಿದ್ದಕ್ಕಿಂತ ಹೆಚ್ಚು ಜನರಿಗೆ ಸಿಕ್ಕಿದ್ದಕ್ಕಿಂತ ಹೆಚ್ಚು ಸಿಗತ್ತೆ, ಜನರಿಗೆ ಸಿಕ್ಕಿದ್ದಲ್ಲೂ ಅವನಿಗೆ ಸಿಗತ್ತೆ. ಅಂಥ ಪುಣ್ಯಾತ್ಮ ಅವನು. ಇನ್ನೇನು ಬಿಲ್ಗೇಟ್ಸ್ಗಳಿಗೂ ಸಿಗದೇ ಇರೋ ಸಿಕ್ಕಿರುತ್ತೆ, ಬಿಲ್ಗೇಟ್ ಸಿಕ್ಕಿದ್ದಲ್ಲೂ ಅವನಿಗೆ ಸಿಕ್ಕಿರುತ್ತೆ. ಕೋಟೀಶ್ವರನಾಗಲಿ ಏನಾಗಿರಲಿ ಎಲ್ಲ ಪಡೆದಿರ್ತಾನೆ. ಎಷ್ಟಲ್ಲ ಅತ್ರ ಅಸ್ಮಿನ್ ಹಾರ್ದಾಕಾಶೇ ಅತ್ರ ಅಸ್ಮಿನ್ ಹಾರ್ದಾಕಾಶೇ ಯಥೋಕ್ತಾಃ ಸತ್ಯಾಃ ಕಾಮಾಃ ವರ್ತಂತೆ, ಯಸ್ಮಾತ್ ಅಸ್ಯ ಏತೆ ಯಥೋಕ್ತಾಃ ಸತ್ಯಾಃ ಕಾಮಾಃ ವರ್ತಂತೆ ಅನೃತಾಪಿಧಾನಾಃ. ಇಲ್ಲಿ ಅಲ್ಲವೇ ಈ ಹಾರ್ದಾಕಾಶದಲ್ಲವೇ ಹೀನದು ಯಾವ ಕಾರಣದಿಂದ ಈತನಿಗೆ, ಉಪಾಸಕರಿಗೆ ಮೇಲೆ ಹೇಳಿದ್ದಾದ ಎಲ್ಲಾ ಸತ್ಯರೂಪವಾದ ಕಾಮಗಳೆಲ್ಲ ಇರುತ್ತವೆ. ಆದರೆ ಬಾಕಿಯವರಿಗೆ ಅನೃತಾಪಿಧಾನ ಇದೆ. ಅನೃತಾಪಿಧಾನ ಅಂದ್ರೆ ಮುಚ್ಚಳವೇ ಇಲ್ಲ, ಮುಚ್ಚಿದಂತಾಗಿದೆ. ಇನ್ನು ಅನೃತವಾಗಿರುವ ನಾಮರೂಪದಲ್ಲಿ ಮುಳುಗಿದವರಾದಾಗ ಅದೇ ಮುಚ್ಚಳವಂತಾಗತ್ತೆ. ಈ ಹಾರ್ದಾಕಾಶಕ್ಕೆ ಮುಚ್ಚಳ ನಾಮರೂಪದ ಕಡೆಯಲ್ಲಿ ನೆಟ್ಟ ದೃಷ್ಟಿಯೇ, ಆ ಬುದ್ಧಿಯೇ ಇದಕ್ಕೆ ಮುಚ್ಚಳವಾಗತ್ತೆ. ಅಲ್ಲಿ ಬಾಹ್ಯ ವಿಷಯದಲ್ಲಿ ಪೂರ್ತಿ ಮುಳುಗಿಬಿಟ್ಟ ಅಂದ್ರೆ ಆ ಮುಳುಗಿದ್ದೇ ಇದಕ್ಕೆ ಮುಚ್ಚಳ. ಅದನ್ನೇ ಇದು ಕಾಣಲ್ಲ, ಸಿಗಲ್ಲ, ಗೊತ್ತಾಗಲ್ಲ. ಏನ್ ನಿಜ ಮಾಡ್ತೀಯಾ, ಏನ್ ಮಾಡ್ತೀಯ ದರಿದ್ರ ಅಂತ ಗೊತ್ತಾಗಲ್ಲ. ಎಲ್ಲವೂ ಯಥೋಕ್ತಾಃ ಸತ್ಯಾಃ ಕಾಮಾಃ, ಮೇಲೆ ಹೇಳಿದ್ದಾದ ಅಷ್ಟು ಸತ್ಯಕಾಮತ್ವಾದ ಎಲ್ಲಾ ಗುಣಗಳು ಇವರಲ್ಲಿ ಇಲ್ಲೇ ಇರುತ್ತವೆ. ಅನೃತವಾದ ಸುಳ್ಳಾಗಿರುವ ಮುಚ್ಚಳವು ಅದಕ್ಕೆ ಅವರು ಸುಳ್ಳವರಾಗಿರ್ತಾರೆ. ಅನೃತಂ ಪಿಧಾನಂ ಯೇಷಾಂತೆ ಅನೃತಾಪಿಧಾನಾ ಜನಾಃ, ಸುಳ್ಳಾದ ಮುಚ್ಚಳವನ್ನುಳ್ಳವರಾಗಿರುತ್ತಾರೆ ಅಂತ. ಎಲ್ಲವೂ ಪಡ್ಕೊಂಡಾಗಿದೆ, ಪಡ್ಕೊಳ್ಬೇಕಾಗಿರೋದು ಏನೂ ಇಲ್ಲ, ಎಲ್ಲವೂ ತಾನೇ, ಎಲ್ಲವೂ ತನ್ನ ಸ್ವರೂಪವೇ. ಸಿಕ್ಕಾಗ್ಬಿಟ್ಟಿದೆ. ಆದರೂ ಸಿಗಬೇಕು ಬರಬೇಕು ಪಡಿಬೇಕು ಅಂದ್ಕೊಂಡು ಈ ಹೊರಗಿನ ವಿಷಯದಲ್ಲಿ ಮುಳುಗಿ ಅದು ಸಿಗಲ್ಲ, ಇದು ಕಳ್ಕೊಂಡ್ರು, ಎರಡೂ ಆಯ್ತು. ಎಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾರೋ ಅದು ಸಿಗಲ್ಲ, ಎಲ್ಲಿ ಸಿಕ್ಕಿದೆಯೋ ಅದು ಅವ್ರಿಗೆ ಬೇಡ, ಅಲ್ಲಿ ಹೋಗಲ್ಲ ಅವರು. ಇದು ಸಿಕ್ಕಾಗಿದೆ, ಇಲ್ಲಿ ಇದ್ದುಬಿಟ್ಟಿದೆ. ಇದು ಅಖಂಡ ಆನಂದ ಸ್ವರೂಪವಾಗಿರುವಂತಹ ಬ್ರಹ್ಮಸ್ವರೂಪ ಆತ್ಮ ಕೂತ್ಕೊಂಡಿದೆ, ಅದು ಬೇಡ. ಅಷ್ಟೆಲ್ಲ ಎಲ್ಲ ಕಾಮಗಳು ಅಲ್ಲೂ ಇದೆ, ಅಲ್ಲೇ ಇದೆ, ಅದು ಬೇಡ, ಹೊರಗಡೆನೇ ಬೇಕು ಅಂತ. ರಾಮ ಜಿಂಕೆ ಅಟ್ಟಿಸ್ಕೊಂಡು ಹೋಗ್ತಾರೆ.
ಚಿನ್ನ ಜಿಂಕೆನ ಸಿಗತ್ತದ. ಹಾ, ರಾಮನೇನು ಶೂರ ಧೀರ ವೀರ ಹೊಡೆದ ಸಾಯಿಸ್ಲ. ಲೋಕದವರೆಲ್ಲ ದುರಂತಕ್ಕೀಡಾಗ್ತಾರೆ. ಹೋಗ್ಲಿ ಗೊತ್ತಾಗತ್ತೆ. ಅಯ್ಯೋ ಟ್ರ್ಯಾಜಿಡಿ. ಹೋದ್ರೆ ದುಃಖಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ವಿಷಯಕ್ಕೆ ಹೋಗ್ಬಿಟ್ಟು ಅಯ್ಯಪ್ಪ ಯಾಕಾರು ಬಂದು ಸಿಕ್ಕಾಕೊಂಡ್ಬಿಟ್ಟೆ ಕಣ್ರೇ, ಹಿಂಗಾಗ್ಬಿಡ್ತು ಕಣ್ರೇ ಅಂತ. ನಮ್ಮ ಮಿತ್ರಲ್ಲೊಬ್ರು ರಾಮಾವಧಾನಿ ಅಂತ, ಅವರ ನೆಂಟರ ಕಡೆಯವರೊಬ್ಬರು ಈ ನಿತ್ಯಾನಂದ ಸ್ವಾಮಿ ಕಡೆ ಇವರು ಶಿಷ್ಯರವರು, ನಿತ್ಯಾನಂದ ಬಾಧೆ ಹಗಣ. ಅದು ಹಗಣ ಆಯ್ತಲ್ಲ, ಆ ಟೈಮಲ್ಲಿ ಅವನು ಸ್ವಲ್ಪ ನಿತ್ಯಾನಂದ ವಿರುದ್ಧವಾಗಿ ಅನ್ನೋ ಒಂದು ಹೇಳ್ಬಿಟ್ಟ. ಅದು ಸಿಟ್ಟು ಬಂದ್ಬಿಡ್ತು. ಅವನು ಅಮೆರಿಕದಲ್ಲಿದ್ದವನು, ಅವನು ಇಲ್ಲಿ ಬಂದಿದ್ದ. ಅದು ಏನಾಗಿದೆ, ನಿತ್ಯಾನಂದರು ಹಾಗಾಗಿ ಅಮೆರಿಕಕ್ಕೆ ಭಕ್ತರ ಮನೆಗೆಲ್ಲ ಹೋಗ್ತಾ ಇದ್ರು. ಅವನು ಇನ್ನೊಂದು ಕರ್ಕೊಂಡು ಹೋಗ್ತಿದ್ರು. ಒಂದು ಭಕ್ತರ ಮನೇಲಿ ಏನಾಗಿತ್ತು ಅಂದರೆ, ಒಂದು 8-10 ವರ್ಷದ ಹುಡುಗಿ, ಚಿಕ್ಕ ಹುಡುಗಿ, ತುಂಬ ಭಾಳ ನಿತ್ಯಾನಂದರು ಎಲ್ರಿಗೂ ಆತ್ಮೀಯವಾಗಿದ್ಲು. ಇವರು ತುಂಬ ಅವಳೆಲ್ಲ ಚಾಕ್ಲೇಟ್ ಕೊಡೋದು, ಅವು ಮಾತಾಡ್ಸೋದು, ಕೂತ್ಕೊಳ್ಳೋದು, ತೊಡೆ ಮೇಲೆ ಕೂತ್ಕೊಳ್ತಿದ್ವು ಮಗು, ಆ ಹುಡುಗಿ. ಇದನ್ನು ದುರುಪಯೋಗ ಮಾಡಿಕೊಂಡು ಅವಳ ಮೇಲೆ ಇವರು ರೇಪ್ ಮಾಡಕ್ಕೆ ಹೋಗಿದ್ದಾನೆ ಅಂತ ರೇಪ್ ಇದಾಕ್ಬಿಟ್ರಪ್ಪ ನಿತ್ಯಾನಂದರು. ಕೇಸ್ ಹಾಕಿಸ್ಬಿಟ್ರು ಅವ್ರ ಮನೆಯವರಿಂದ. ನಮ್ಮ ಹುಡುಗಿ ಅವ್ರು ಕೇಸ್ ಹಾಕ್ಬಿಟ್ಟಿದ್ದಕ್ಕೆ ಇವನು ಹೋಗಿ ಅಮೆರಿಕ ಹೋಗಿ ಇಳಿತಾನೆ. ಇಳಿದ ಕೂಡಲೇ ಏರೋಡ್ರೋಮಲ್ಲೇ ಅವನ್ನ ಅರೆಸ್ಟ್ ಮಾಡಿಬಿಟ್ರು. ಅರೆಸ್ಟ್ ಮಾಡಿಬಿಟ್ಟು ನಾಲ್ಗೆಲ್ಲ ಇದು ಜೈಲಲ್ಲೇ ಹಾಕ್ಬಿಟ್ರು. 4 ವರ್ಷ ಏನು ಜೈಲು ಅಂತ. ವಿಚಾರಣೆಗೆ ಬಿಡ್ಲಿಲ್ಲ. ಆ ಗೊಳೋದು ಅಳ್ತಿದ್ದು. ಅವ್ರ ಅಮ್ಮ ನಂಗೆ ಫೋನ್ ಮಾಡಿದ್ರು, ಏನ್ ಮಾಡುದು ಹೀಗೆ ಅಂತ. ಏನು ಮಾಡೋಕ್ಕಾಗಲ್ಲ, ದುಷ್ಟರು ಸಹವಾಸ, ದುಷ್ಟರಾಜಿಲ್ಲ ಹೀಗೆ ಅಂತ. ಇನ್ನು ಹೋಗಿ ಅಮೆರಿಕದಲ್ಲಿ ಇಳಿದಿದ್ದಾನೆ, ಲ್ಯಾಂಡ್ ಆಗಿದೆ ಫ್ಲೈಟು. ಇಲ್ಲಿ ಹೋಗಿ ಹೊರಗೆ ಬರೋದು ಅಲ್ಲೇ ಕೋಳ ಹಾಕ್ಬಿಟ್ರು, ಹಿಡಿದ್ಬಿಟ್ರು, ಕರ್ಕೊಂಡೋಗ್ಬಿಟ್ರು ಜೈಲಿಗೆ. ಅಟ್ಟಿಸ್ಕೊಂಡೋದು ಏನಾಗತ್ತೆ, ದುಡ್ಡು ಗಿಡ್ಡು ಹಿಂದೆ ಹೋದ್ರೆ ಏನ್ ಪ್ರಾಬ್ಧೋ, ಏನ್ ಕಷ್ಟವಪ್ಪ, ಆಶ್ಚರ್ಯ. ಸುಳ್ಳು ಆರೋಪವನ್ನು ಸಿಕ್ಕಾಸ್ಬಿಟ್ರು. ಯಥೋಕ್ತ ಸತ್ಯ ಕಾಮ ವರ್ತಂತೆ ಅನುತಾರ್ಧನ ಕಥಮಿವ ತದ್ ಅನ್ಯಾಯಮಿತಿ ಉಚ್ಯತೆ. ಕಥಮಿವ ತದನ್ಯಾಯಮಿತಿ ಉಚ್ಯತೆ. ಸಿಕ್ಕಿದ್ರು ಕೂಡ ಅವರ ಪಾಲಿಗೆ ಅದಿಲ್ಲ ಅನ್ನೋದು ತುಂಬಾ ಅನ್ಯಾಯ ಅಲ್ವಾ? ಆ ಅನ್ಯಾಯತ್ತು ಯಾವ ರೀತಿ ಏನೋ ದೃಷ್ಟಾಂತ ಕೊಡ್ತಾ ಇದೆ ಶ್ರುತಿಯ. ನಿಮ್ದಾಗಿದೆ, ಸಿಕ್ಕಿದೆ, ಆದರೂ ನೀವು ಪಡ್ಕೊಂಡಿಲ್ಲ, ಕಂಡ್ಕೊಂಡಿಲ್ಲ, ಅದನ್ನು ಅನುಭವಿಸ್ತಾ ಇಲ್ಲ. ಎಂಥ ದುರಂತ ಇದು ಯಾವುದಂತೆ ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ತತ್ತತ್ರ ಯಥಾಪಿ ತತ್ತತ್ರ ಯಥಾಪಿ ಹಿರಣ್ಯನಿಧಿಂ ಪುನರ್ಗ್ರಹಣಾಯ ಹಿರಣ್ಯಮೇವ ಪುನರ್ಗ್ರಹಣಾಯ ನಿಧೀಯತೆ ಇತಿ ನಿಧಿಃ ಧಾತೃಭಿರ್ನಿಧೀಯತೆ ಇತಿ ನಿಧಿಃ. ಅಲ್ಲಿ ಹೇಗೆ ಅದು ಹಿರಣ್ಯ ನಿಧಿಯನ್ನ ಅಂದ್ರೆ ಹಿರಣ್ಯಮೇವ ಬಂಗಾರವನ್ನ ಹೊರಗಡೆ ಎಲ್ಲ ಇಟ್ಟಿದ್ದೆ, ಕಳ್ಳರು ಕಾಕರು ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ. ಇನ್ನೂ ಆಗ್ಬಿಡತ್ತೆ. ಮುಂದೆ ಯಾವಾಗ ಬೇಕಾದ್ರೆ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಬಂಗಾರವನ್ನ ಒಂದು ಕೊಡದೊಳಗೋ ಒಂದು ಚೊಂಬೊಳಗೋ ಇಟ್ಬಿಟ್ಟು ಅಡುಗೆ ಮನೆಯಲ್ಲೋ ದೇವ್ರ ಮನೆಯಲ್ಲೋ 1-2 ಅಡಿ ಆಳ ಗುಂಡಿ ಮಾಡಿ ಅಲ್ಲಿ ಮುಚ್ಚಿಬಿಟ್ಟು ಕಟ್ಟಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಏನೋ ಕಾರಣಕ್ಕೆ ಅವ್ರು ಹೇಳಬೇಕು ಅಂದ್ಕೊಂಡಿರ್ತಾರೆ, ಹೇಳಕ್ಕೆ ಆಗಿರಲ್ಲ, ಹಾಸ್ಪಿಟಲ್ ಸತ್ತೋಗ್ಬಿಡ್ತಾರೆ. ಮಕ್ಕಳಿಗೆ ಗೊತ್ತೇ ಇಲ್ಲ ಅವ್ರು ಇಟ್ಟಿದ್ದು. ಆ ಹಿರಣ್ಯ ನಿಧಿ ಮತ್ತೆ ನೋಡಿ, ಪುನರ್ಗ್ರಹಣಾಯ ನಿಧೀಯತೆ ನಿಧಿ. ಮತ್ತೊಮ್ಮೆ ತಗೋಣ, ಕಷ್ಟ ಬಂದಾಗ ಬೇಕಾಗತ್ತೆ ಅಂತ ಹೇಳಿ ಇಡಲ್ಪಟ್ಟಿದೆಯಾ, ಅದರಿಂದ ಅದಕ್ಕೆ ನಿಧೀಯತೆ ಗ್ರಹಣಾಯ ನಿಧೀಯತೆ ನಿಧಿ ಅಂತ ಸಮರ್ದು. ಮತ್ತೊಮ್ಮೆ ಕಷ್ಟ ಬಂದಾಗ ಸ್ವೀಕಾರ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನೋ ಕಾರಣದಿಂದ ಅದಕ್ಕೆ ನಿಧಿ ಅಂತ ಹೆಸರು. ಆ ನಿಧಿಯು ತಮ್ ಹಿರಣ್ಯನಿಧಿಂ ನಿಹಿತಂ ಭೂಮೇರಧಸ್ಥಾನ್ ನಿಕ್ಷಿಪ್ತಂ ಅಕ್ಷೇತ್ರಜ್ಞಾಃ ನಿಧಿಕ್ಷೇತ್ರಂ ಅಜಾನಂತಃ ತೇ ನಿಧೇರುಪರ್ಯುಪರಿ ಸಂಚರಂತೋಪಿ ಭಿನ್ನವಿಂದೇಯುಃ ಶಕ್ಯವೇದನಮಪಿ. ಆ ಹಿರಣ್ಯ ನಿಧಿಯನ್ನ ಅಂದ್ರೆ ಇಟ್ಟಂತಹ ಬಂಗಾರವನ್ನ ನಿಹಿತಂ ಭೂಮಿಯ ರಥಸ್ಥ, ಭೂಮಿಯ ಕೆಳಗಡೆ 1 ಅಡಿನೋ 2 ಅಡಿನೋ 3 ಅಡಿನೋ ಕೆಳಗೆ ಇಟ್ಟಿದ್ದಾರೆ. ಇಟ್ಟಂತಹದ್ದು ಆ ಇಟ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ? ಬೇರೆಯವರಿಗೆ. ಯಾರು ಇಟ್ಟಿದಾರೋ ಅವ್ರಿಗೆ ಗೊತ್ತಿತ್ತು, ಅವ್ರು ಸತ್ತೋಗ್ಬಿಟ್ರಪ್ಪ. ಬೇರೆ ಮಕ್ಕಳು ಮೊಮ್ಮಕ್ಕಳಿಗೆ ಗೊತ್ತೇ ಇಲ್ಲ, ಅವರು ಕ್ಷೇತ್ರಜ್ಞರಲ್ಲ. ಯಾವ ಜಾಗದಲ್ಲಿ ಹಿರಣ್ಯ ನಿಧಿ ಇಟ್ಟಿದ್ದಾರೆ ಗೊತ್ತಿಲ್ಲದೆ ಇದ್ದವರು ಕ್ಷೇತ್ರಜ್ಞರು. ಕ್ಷೇತ್ರ ಅಂದ್ರೆ ಸ್ಥಳ, ಜಾನಾದೀನಿ ಕ್ಷೇತ್ರಜ್ಞ, ಕ್ಷೇತ್ರ ಅರ್ಜಿಲ್ಲ. ಆಮೇಲೆ ನಿಧಿಶಾಸ್ತ್ರಜ್ಞರನ್ನು ಕರೆಸಿ ಅಂಜನ ಹಚ್ಚಿ ತೋರಿಸಿ ನೋಡಿಸು ಇಲ್ಲ ಮಾಡುವುದು. ಅವ್ರಿಗೆ ಹೋಲೇ ಇಲ್ಲ, ಇದೇನು ಗೊತ್ತೇ ಇಲ್ಲ.
ಗೊತ್ತಿದ್ದೆ ತಾನೆ ಅಂಜನ ಹಾಕ್ಸಿ ನೋಡ್ಸೋದು ಮಾಡೋದು. ಅದೇನು ಅಂಜನ ಹಾಕ್ಬಿಟ್ಟು ನೋಡಿಬಿಟ್ರೆ ಒಳಗಿದ್ದು ಕಾಣ್ತಂತೆ. ಅದೇನು ಶಕ್ತಿ ಇರಪ್ಪ ಅಂಜನಕ್ಕೆ. ಈ ಸ್ಯಾಟಲೈಟ್ ಇಲ್ಲ, ಸಮುದ್ರ ಒಳಗಿಂದು ಭೂಮಿ ಒಳಗಿಂದೆಲ್ಲ ಫೋಟೋ ಹೊಡಿತಾರೆ ಅಂತ ಸೈನ್ಸಿನವರು. ಎಲ್ಲೆಲ್ಲಿ ಕಾಪರ್ ಇದೆ, ಎಲ್ಲೆಲ್ಲಿ ನಿಧಿ ಇದೆ, ಧಾತುಗಳಿದೆ, ಇದೆ ಅಂತ ಹೇಳಿ ಫೋಟೋ ಹೊಡಿತಾರೆ ಅಂತ ನಾವು ಕೇಳಿದೀವಲ್ಲ ಸೈನ್ಸ್ ಅವರು. ಅದೇ ಅಂಜನದವರು ಭೂಮಿ ಒಳಗಿರೋದನ್ನ ನೋಡ್ಬಿಡ್ತಾರಂತೆ ನಿಧಿಶಾಸ್ತ್ರಜ್ಞರು. ಅವರಿಂದ ಆ ಕ್ಷೇತ್ರವು ಅರಿಯಲ್ಪಡದೇ ಇದ್ದದ್ದಾಗಿದ್ದು, ಎಲ್ಲಿ ಬಂಗಾರ ಇಟ್ಟಿದೆ ಅನ್ನೋದನ್ನು ತಿಳಿದೇ ಇದ್ದದ್ದಾಗಿದ್ದರೆ ಆ ಅರಿಯದೇ ಇದ್ದವರು ಆ ನಿಧಿಯ ಮೇಲೆ ನಿತ್ಯ ಓಡಾಡ್ತಿದ್ದಾರೆ. ಪಾಪ ಮೊಮ್ಮಕ್ಕಳ ಕಾಲ ಬಡತನ ಬೇರೆ ಬಂದಿದೆ, ತುಂಬಾ ಕಷ್ಟವೂ ಇದೆ ಮನೇಲಿ, ಒಪ್ಪತ್ತಿಗೆ ಊಟ. ಆಗ ಏನ್ ಮಾಡ್ತೀರಾ, ಒಪ್ಪತ್ತಿಗೆ ಊಟ ಅಷ್ಟು ಕಷ್ಟ ಇದ್ರು ಹಂಗೇ ಕಾಲ ಕಳೀತಾ ಇದ್ದಾರೆ ಹೊರತು ಒಳಗಡೆ ನಿಧಿ ಇದೇನು ಗೊತ್ತೇ ಇಲ್ಲ. ಸಿಕ್ಬಿಟ್ರೆ ಏನು ಅಷ್ಟೇ ಇಲ್ಲ, ಒಟ್ಟಿಗೆ ಒಂದು 50 ಲಕ್ಷ, 1 ಕೋಟಿ ರೂಪಾಯಿ ಸಾಕು, ಎಲ್ಲ ಬಡತನ ನೀಗ್ ಹೋಗ್ಬಿಡುತ್ತೆ. ಆದರೆ ಉಪರಿ ಸಂಚರಂತೂ ಅಭಿ, ಅದರ ಮೇಲೆ ದಿನನಿತ್ಯ ಓಡಾಡುತ್ತಿದ್ದರೂ ಕೂಡ ನಮ್ಮಿಂದೆಯೂ ಪಡೆಯದೇ ಇದ್ದವರಾಗಿರುತ್ತಾರೋ, ಕಟ್ಕೊಳ್ಬಹುದಾ ಬರುವುದಾಗಿದ್ದರು ತಿಳ್ಕೊಬಹುದು, ಕಟ್ಕೊಳ್ಬಹುದು, ಅದು ಗೊತ್ತಿಲ್ಲ, ಅಜ್ಞಾನದಿಂದ ಅದು ಸಿಕ್ಕಿಲ್ಲ ಅಂತ ಹೇಗಾಗಿದೆಯೋ ಅದೇ ರೀತಿ ನಾವು ನಿಧಿ ಸ್ಥಾನದಲ್ಲಿ ಹಾರ್ದ ಬ್ರಹ್ಮ ಕೂತ್ಕೊಂಡಿದೆ. ಅದರ ಮೇಲೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅನ್ನುವಂಥ 3 ಜಮೀನು, ಆ ಜಮೀನ್ ಮೇಲೆ ಈ ಜೀವಪ್ಪ ಓಡಾಡ್ತಾ ಇದ್ದಾನೆ. 3 ಅವಸ್ಥೆಗಳೇ ಅದನ್ನ ಮುಚ್ಚಿಬಿಟ್ಟಿದೆ. ಯಾವುದನ್ನ ಹಾರ್ದ ಬ್ರಹ್ಮ ಅನ್ನುವಂಥ ನಿಧಿಯನ್ನ ಅವಸ್ಥೆಗಳು ಮುಚ್ಚಿದೆ. ಆ ಅವಸ್ಥೆ ಒಳಗೆ, ಅವಸ್ಥೆ ಮೇಲೆ ಓಡಾಡ್ತಾ ಇದ್ದಾನೆ ಜೀವಪ್ಪ. ಎಲ್ಲಿ ಸುಖ ಇದೆ, ಎಲ್ಲಿ ಆನಂದ ಇದೆ, ಎಲ್ಲಿ ನೆಮ್ಮದಿ, ಎಲ್ಲಿ ಶಾಂತಿ, ಎಲ್ಲಿ ನಂಗಿದೆ ಆಗುತ್ತೆ ಓಡಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಎಷ್ಟು ಜೀವನ ಪೂರ್ತಿ ಹುಡುಕಿದ್ರು ಸುಣ್ಣ ಆದ್ರೂ ಕೂಡ ಅವನಿಗೆ ಸಿಗ್ತಾ ಇಲ್ಲ. ಬಿಟ್ರೆ ಸಿಗತ್ತೆ, ಯಾವುದನ್ನ ಅವಸ್ಥಾತ್ರ ಬಿಟ್ರೆ ಸಿಕ್ಬಿಡುತ್ತೆ. ಅವಸ್ಥಾತ್ರ ಕಂಡ್ಕೊಂಡ್ಬಿಟ್ಟಿದ್ದಾನೆ, ಇಲ್ಲೇ ಓಡಾಡ್ತಿರ್ತಾನೆ, ಸಿಗಲ್ಲ ಅವನಿಗೆ. ಪಾಪ ಶಕ್ಯವೇದನಮಪಿ ನವಿಂದೇಯು, ತಿಳ್ಕೊಳ್ಳೋಕೆ ಅವಕಾಶವಿದ್ದು ತಿಳ್ಕೊಳ್ಬಹುದಾದರೂ ಅವರು ತಿಳಿದೇ ಇದ್ದವರಾಗಿರುತ್ತಾರೋ. ಏವಮೇವ ಇಮಾಹ ಅವಿದ್ಯಾವತ್ಯಃ ಸರ್ವಾಹ ಇಮಾಃ ಪ್ರಜಾಃ. ಏವಮೇವ ಇಮಾಃ ಅವಿದ್ಯಾವತ್ಯಃ ಸರ್ವಾ ಇಮಾಃ ಪ್ರಜಾಃ. ಯಥೋಕ್ತಂ ಹೃದಯಾಕಾಶಾಖ್ಯಂ ಬ್ರಹ್ಮಲೋಕಂ. ಯಥೋಕ್ತಂ ಹೃದಯಾಕಾಶಂ ಬ್ರಹ್ಮಲೋಕಂ. ಬ್ರಹ್ಮೈವ ಲೋಕೋ ಬ್ರಹ್ಮಲೋಕಃ. ಬ್ರಹ್ಮೈವ ಲೋಕೋ ಬ್ರಹ್ಮಲೋಕಃ ತಂ. ಷಷ್ಠೀಯ ಪುರುಷ ಮಾಡ್ತಿರೋ ಅಂತ ಹೆದರ್ಕೊಂಡ್ಬಿಟ್ರು ಭಾಷೆಗಾರರು. ಕರ್ಮಧಾರ್ಯ ಕಂಡ್ರು ಬ್ರಹ್ಮವೇ ಲೋಕ, ಅದು ಲೋಕ ಅಂದ್ರೆ ಲೋಕ್ಯತೆ ಭುಜ್ಯತೆ ಅನುಭೂಯತೆ ಫಲರೂಪೇಣ ಇತಿ ಲೋಕಃ ಅಂತ. ಫಲರೂಪವಾಗಿ ಆನಂದ ರೂಪವಾಗಿ ಅದೇ ಸಿಗುದು. ಸ್ವರ್ಗಲೋಕವು ಲೋಕ ಯಾಕೆ ಅನಿಸ್ಕೊಂಡಿದೆ ಹೇಳಿ, ಅದು ಆನಂದ ಅನುಭವಿಸೋದಕ್ಕೆ ಯಾಗವಾಗಿದೆ, ಅನುಕೂಲವಾಗಿದೆ, ಅದನ್ನ ಲೋಕ. ಅದು ಲೋಕ ಶಬ್ದಕ್ಕರ್ಥ ಕಾಣುತ್ತಾನೆ, ಅನುಭವಿಸುತ್ತಾನೆ ಅಂತ. ಲೋಕ ದರ್ಶನ ಅಂತ ಧಾತು, ಕಾಣೋದು, ಕಂಡು ಅನುಭವಿಸ್ತಾನೆ ಅನ್ನೋ ಅರ್ಥ ಲೋಕ. ಹಾಗೆ ಇದೇ ರೀತಿ ಈ ಪ್ರಜೆ ಶಬ್ದ ಸ್ತ್ರೀಲಿಂಗವಾಗಿದ್ದರಿಂದ ಅವಿದ್ಯಾವತ್ಯ, ಅವಿದ್ಯಾವತಿ, ಅವಿದ್ಯಾವತ್ಯು, ಅವಿದ್ಯಾವತ್ಯ ಪ್ರಜಾ. ಈ ಈ ಮನುಷ್ಯ ರೂಪವಾದ ಪ್ರಜೆಗಳು, ಈ ಎಲ್ಲಾ ಪ್ರಜೆಗಳು ಕೂಡ ಅವಿದ್ಯಾವಂತರಾಗಿದ್ದಾರೆ. ಅದೇ ದೊಡ್ಡ ಶಾಪ. ಅದು ಯಾಕೆ ಬಂತಪ್ಪ ಅವಿದ್ಯೆ, ಅದು ಯಾವ ಬಂತು, ಹೇಗೆ ಬಂತು ಗೊತ್ತಿಲ್ಲ. ಅದು ಬೈ ಬರ್ತು, ಬೈ ನೇಚರ್, ಸ್ವಭಾವದಿಂದಲೇ ಬಂದ್ಬಿಟ್ಟಿದೆ, ಹುಟ್ಟಂದಿನೇ ಬಂದ್ಬಿಟ್ಟಿದೆ. ನಾನು ನಂದು, ಇದು ಅದು, ಮತ್ತೆ ಅದು ಎಲ್ಲ ತಪ್ಪಾಗಿ ತಿಳಿತಾ ಮೇಲೆ ಹೇಳಿದ ಹೃದಯಾಕಾಶಾಖ್ಯಂ ಬ್ರಹ್ಮ, ಹೃದಯಾಕಾಶ ಎಂಬ ಹೆಸರಿನ ಹಾರ್ದ ಬ್ರಹ್ಮವನ್ನ, ಅದು ಬ್ರಹ್ಮಲೋಕವನ್ನ, ಬ್ರಹ್ಮವೇ ಲೋಕ ಬ್ರಹ್ಮಲೋಕ, ಅಂತಹ ಬ್ರಹ್ಮಲೋಕವನ್ನ ಅವರು ಅವಿದ್ಯಾವಂತರಾದ ಪ್ರಜೆಗಳು ಅರಿಯರು. ಅವರಿಗೆ ಅದು ಗೊತ್ತಾಗ್ತಿಲ್ಲ. ಅಯ್ಯೋ, ಅವರು ಸುಖ ಬೇಕು ಅಂತ ಅನಿಸಿದೆ. ಯಾಕೆ ಹೇಳಿ, ಅದು ಆತ್ಮನ ಸ್ವಭಾವ. ಮನುಷ್ಯನಿಗೆ ದುಃಖ ಬೇಡ, ಸುಖ ಬೇಕು ಅನ್ನೋದು ನೈಸರ್ಗಿಕವಾಗಿ ಬಂದಂತಹ ಪ್ರವೃತ್ತಿ. ಅದು ಅವನ ಸ್ವಭಾವ. ಅದು ತಾನು ಸುಖ ಸ್ವರೂಪದವನಾದ್ದರಿಂದ ತನಗೆ ಸುಖ ಬೇಕು. ತನಗೆ ದುಃಖದ ಸ್ವಭಾವ ಇಲ್ಲವಾದ್ರೆ ನನಗೆ ದುಃಖ ಬೇಡ. ಮಾಭೂದಣ್ಮಪಿ ಮೇ ದುಃಖಂ, ಕಿಂಚಿತ್ತು ದುಃಖ ಬೇಡ. ಸರ್ವದಾ ಸ್ಯಾಮಹಂ ಸುಖಿ, ನಾನು ಯಾವಾಗಲೂ ಸುಖಿಯಾಗಿರ್ಬೇಕು. ಇದು ಸರ್ವೇಷಾಂ ಸ್ವರಸತೇವ ಸ್ವಭಾವತೇವ ಸರ್ವೇಷಾಂ ಪ್ರವೃತ್ತಿ. ಎಲ್ಲರ ಪ್ರವೃತ್ತಿ ಆಡ್ತಾ ಇದ್ದಾರೆ. ಸುಖವಾಗಿ ಶಾಂತಿ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು, ಇನ್ನೂ ಖುಷಿ ಬೇಕು. ಅದು ಬೇಕು ಅಂದ್ಬಿಟ್ಟು ಸಿಕ್ಬಿಡುತ್ತೆ. ಅದು ಎಲ್ಲಿದೆಯೋ, ಯಾವುದಾಗಿದೆಯೋ ಅಲ್ಲಿ ಹೋದ್ರೆ ಸಿಗತ್ತೆ. ಎಲ್ಲಿಲ್ವೋ, ಯಾವುದಲ್ವೋ ಅಲ್ಲಿ ಹೋದ್ರೆ, ಬೆಂಕಿ ಬಿಟ್ಬಿಟ್ಟು ತಣ್ಣಗಿರ್ಬೇಕು ಅಂದ್ರೆ
ಅದಂಗಾಗುತ್ತೆ. ಬೆಂಕಿ ಮುಟ್ಬಿಟ್ಟು ತಣ್ಣಗಿರಕ್ಕಾಗತ್ತ? ಬೆಂಕಿ ಹತ್ತಿದ್ರೆ ಬೆಚ್ಚಗಿರ್ಲೇಬೇಕು. ಏನ್ ಮಾಡ್ಕ ಅಹರಹ ಪ್ರತ್ಯಹಂ ಗಚ್ಚಂತ್ಯೋಪಿ ಅಹರಹಃ ಪ್ರತ್ಯಹಂ ಗಚ್ಚಂತ್ಯೋಪಿ ಸುಷುಪ್ತ ಕಾಲೇ ಸುಷುಪ್ತ ಕಾಲೇ ನ ವಿಂದಂತಿ ನ ಲಭಂತೆ ನ ವಿಂದಂತಿ ನ ಲಭಂತೆ ಏಷೋಹಂ ಬ್ರಹ್ಮಲೋಕ ಭಾವಂ ಆಪನ್ನೋಸ್ಮಿ ಅದ್ಯ ಇತಿ. ಏಷೋ ಅಹಂ ಬ್ರಹ್ಮಲೋಕಭಾವಂ ಆಪನ್ನೋಸ್ಮಿ. ಪ್ರತಿನಿತ್ಯ ಹೋಗುತ್ತಿದ್ದು ಒಂದು ಪ್ರಕೃತಿ ಮಾತೆಯೇ ನಮಗೆ ದಿನ ಕರ್ಕೊಂಡು ಹೋಗುತ್ತೆ. ಎಂಥ ಕಾರುಣ್ಯ ಅಂದ್ರೆ ನಾವು ಏನು ಪ್ರಯತ್ನ ಪಡೆದೇನಿಗೆ ಸಹಜವಾಗಿ ನಿದ್ದೆ ಬಂದ್ಕೊಂಡೆ ಸುಷುಪ್ತಿಯಲ್ಲಿ ಬ್ರಹ್ಮರೂಪದ ಒಂದಾಗಿರ್ತೀವಿ. ಪ್ರಕೃತಿ ಮಾತೆ ಕೊಟ್ಟ ಗಿಫ್ಟ್ ಅದು. ಯಾರು ಏನು ಅದಕ್ಕೆ ಆ ಪ್ರಕೃತಿ ಮಾತೆಗೆ ಒಂದು ಪೂಜೆ ಮಾಡಿಲ್ಲ, ಒಂದೇನು ತಮ್ಮದನ್ನು ಒಂದು ಕೊಟ್ಟಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಆದ್ರೂ ಕೂಡ ಆ ಪ್ರಕೃತಿ ತಗೊಳಪ್ಪ ನೋಡಿಕೊಳ್ಳಪ್ಪ ಅಂತ ಹೇಳಿ ಆ ಪ್ರತಿನಿತ್ಯ ಸುಷುಪ್ತಿ ಕಾಲದಲ್ಲಿ, ನಿದ್ರಾ ಕಾಲದಲ್ಲಿ ಈ ಬ್ರಹ್ಮಲೋಕಕ್ಕೆ ಎಲ್ಲರೂ ಹೋಗುವವರಾಗಿದ್ದರೂ, ಬ್ರಹ್ಮಲೋಕವನ್ನೇ ಅನುಭವಿಸುತ್ತಿದ್ದರು, ಬ್ರಹ್ಮಾನಂದದಲ್ಲೇ ಮುಗಿದವರಾಗಿದ್ದರೂ ಕೂಡ ಆ ಬ್ರಹ್ಮಲೋಕವನ್ನು ವಿಂದಂತಿ, ನಾನು ಈ ಬ್ರಹ್ಮಲೋಕಕ್ಕೆ ಬಂದಿದ್ದೀನಿ, ಬ್ರಹ್ಮಲೋಕವನ್ನು ಪಡ್ಕೊಂಡವನಾಗಿದ್ದೀನಿ, ಆನಂದ ರೂಪದಲ್ಲಿದ್ದೀನಿ, ಯಾರು ಅರಿಯಲ್ಲ. ಯಾಕೆ ಹೇಳಿ? ಅಲ್ಲಿ ಅರಿಯೋಕೆ ಅಂತಃಕರಣ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ. ಎಲ್ಲಿ ಅಂತಃಕರಣ ಮನಸ್ಸು ಬುದ್ಧಿ ಇದೆಯೋ ಅಲ್ಲಿ ಬ್ರಹ್ಮಲೋಕ ಇಲ್ಲ. ಎಲ್ಲಿ ಬ್ರಹ್ಮಲೋಕವಿದೆಯೋ ಅಲ್ಲಿ ಅಂತಃಕರಣ ಮನಸ್ಸು ಬುದ್ಧಿ ಇಲ್ಲ. ಇದೇನ್ ಮಾಡಪ್ಪ ಇವಾಗ? ಈಗ ಬ್ರಹ್ಮಲೋಕವೂ ಇರಬೇಕು, ಅಂತಃಕರಣ ಮನಸ್ಸು ಬುದ್ಧಿಯೂ ಇರಬೇಕು, ಅವಾಗ ಅರಿಯೋಕ್ಕಾಗತ್ತೆ. ಅದು ಎಲ್ಲಿ? ಅದು ಎಚ್ಚರದಲ್ಲೇ. ಎಚ್ಚರದಲ್ಲಿ ಹೆಂಗಾಗುತ್ತೆ? ಎಚ್ಚರದಲ್ಲಿ ಇದ್ದು ಎಚ್ಚರವನ್ನು ಮೀರಿ, ಎಚ್ಚರದಲ್ಲೇ ಇರಬೇಕು, ಎಚ್ಚರವನ್ನು ಮೀರಿದವನಾಗಿರ್ಬೇಕು, ಎಚ್ಚರ ಕಟ್ಟಿಕೊಳ್ಳದೇ ಇದ್ದವನಾಗಿದ್ದು ಆತ್ಮ ಸಮ ನೈರ್ಮಲ್ಯ ಸೂಕ್ಷ್ಮ ವ್ಯಾಪಕವನ್ನ ಮಾಡಿಕೊಂಡ್ರೆ, ಯಾವುದನ್ನ? ಬುದ್ಧಿಯನ್ನು ಆತ್ಮನಂತೆ ಸೂಕ್ಷ್ಮ ಮಾಡ್ಕೋಬೇಕು, ಆತ್ಮನಂತೆ ಸ್ವಚ್ಛ ಮಾಡ್ಕೋಬೇಕು, ವ್ಯಾಪಕವಾಗಬೇಕು, ಪೂರ್ತಿ ಆತ್ಮನೇ ಮ್ಯಾಚ್ ಆಗಬೇಕು, ಫುಲ್ ಬ್ಲಾಂಕ್ ಆಗಬೇಕು, ಎಚ್ಚರವಾಗೇ ಇರಬೇಕು. ಆವಾಗ ನೋಡಿ ಕಂಡ್ಕೊಂಡ್ಬಿಡ್ತೀರ. ಆ ಬುದ್ಧಿ ದೃಶ್ಯತೆ ತ್ವಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಕುತತ್ವಯಂ ಶ್ಲೋಕ ಕಠೋಪನಿಷದಿ. ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತ್ವಗ್ರೇಯ ಬುದ್ಧಿಯ. ಏಷಃ ಆತ್ಮ ಚೈತನ್ಯಾತ್ಮ ಪ್ರಕಾಶ ಸ್ವರೂಪ. ತಗೊಳ್ತೀನಿ. ಸರ್ವೇಷು ಭೂತೇಷು ಗೂಢ, ಸಮಸ್ತ ಭೂತಗಳು ಹೃದಯದಲ್ಲಿ ಗೂಢನಿದ್ದಾನೆ. ಗೂಢೋತ್ಮ, ಗೂಢ ಆತ್ಮ ಗೂಢೋತ್ಮ ಆಗತ್ತ. ಏನವ ಆ ಬಂದು ಇದಾಗತ್ತ, ಪೂರ್ವ ಸಂಧಿ ಆಗತ್ತ. ಗೂಢ ಆತ್ಮ ಗೂಢ ಆತ್ಮ ಆಗ್ಬೇಕು. ಶ್ರುತಿ ಗೂಢೋತ್ಮ ಪ್ರಯೋಗ ಮಾಡಿದೆ. ಅದಕ್ಕೆ ಬಂದ್ರು ವ್ಯಾಕರಣರು, ಏನೋ ಭವೇದ್ವರ್ಣಾಗಮ ಧ್ವಂಸ ಸಿಂಹೋ ವರ್ಣ ವಿಪರ್ಯಯಾತ್ ಗೂಢೋತ್ಮ ವರ್ಣ ವಿಕೃತೆ ವರ್ಣನಾಶಾತ್ ಪುಷೋದರಂ ಸೂತ್ರ ಮಾಡ್ಬಿಟ್ರು. ಹಂಸ ಹಂತೀತಿ ಹಂತ ಆಗ್ಬೇಕು, ಹಂಸ ಆಗ್ಬಿಟ್ರು. ಹಂತಿನ ಹನ ಹಿಂಸ ಗಚ್ಚಸಲ್ಲಿ ಸಕಾರ ಇಲ್ಲಿಂದ ಬಂತು, ಹಂಸ ಬಂತಲ್ಲ. ವರ್ಣಾಗಮ ತಕಾರಕ್ಕೆ ಸಕಾರ ಆಗಮ ಆಗಿದೆ, ಹಂತೀತಿ ಹಂಸ ಆಗಿದೆ. ಭವೇದ್ ವರ್ಣಾಗಮ ಧ್ವಂಸ. ಸಿಂಹವು ಹಂಸಿ ಆಗಬೇಕು, ಹಂಸಿ ಸಿಂಹ ಆಗ್ಬಿಡಿದೆ. ಸಿಂಹೋ ವರ್ಣ ವಿಪರ್ಯಯ ಉಲ್ಟಾ ಮಾಡ್ಬಿಡ್ತು. ಗೂಢೋತ್ಮ ಗೂಢ ಆತ್ಮ ಆಗ್ಬೇಕು. ವರ್ಣ ವಿಕೃತಿ ವಿಕಾರ ಆಗ್ಬಿಡ್ತದು. ಉಕಾರ ಬಂದು ಓ ಆಗ್ಬಿಡ್ತು. ಗೂಢೋತ್ಮ ವರ್ಣ ವಿಕೃತಿ. ವರ್ಣ ನಾಶಾತ್ ಪುಷೋದರ. ಪೃಷತ್ ಉದರಂ ಪೃಷದ್ ಉದರಂ ಅದು ಪುಷೋದರ. ಆ ತಕಾರ ನಾಶ ಆಗ್ಬಿಡ್ತು. ಏನ್ ವ್ಯಾಕರಣಕಾರರಿಗೆ ಎಲ್ಲ ಹೊಂದಿಸ್ತಾರೆ ಕೊಡ್ರಿ. ಶ್ಲೋಕ ಮಾಡ್ಬಿಟ್ಟು ಸೂತ್ರ ಮಾಡ್ಬಿಟ್ಟು ಭಾರಿ ಗಟ್ಟಿಗಿರೋರು. ಹಾಗೆ ಈ ಆತ್ಮನು ಹೃದಯ ಗುಹೆ ಹೋಗ್ಬಿಡೆ. ಅವನು ಬೇರೆ ಕಡೆ ಇದ್ದು ಬಿಟ್ಟಿದ್ರೆ ಎಲ್ಲರೂ ಹಿಡ್ಕೊಂಡ್ಬಿಡ್ತಿದ್ರು. ಅವನು ಬಚ್ಚಿಡ್ಕೊಂಡ್ಬಿಟ್ಟ, ಕಣ್ಣ ಮುಚ್ಚಾಗ ಆಡ್ಬಿಟ್ಟ. ನಾನು ಯಾರಿಗೂ ಸಿಗೋಲ್ಲ, ನಿಮ್ಮೊಳಗೆ ಇರ್ತೀನಿ, ನಿಮ್ಗೆ ತಾಕತ್ತಿದೆ ನಾನು ಹುಡುಕ್ರಿ ಅಂತ ಕಣ್ಣ ಮುಚ್ಚಾಗ ಆಡ್ತಾ ಇದ್ದಾರೆ. ಹೃದಯ ಗುಹೆ ಒಳಗೆ ಇಲ್ಲೇ ಹುಡ್ಕೋತೀರಿ. ಇವಾಗ ಹುಡ್ಕೋಕ್ಕಾಗತ್ತೆ ನಿಮ್ಗೆ ಅಂತ ಆ ಕನಕದಾಸರಿಗೂ ಆ ನಾರಾಯಣನಿಗೂ, ವಿಠಲ್ ನಾರಾಯಣನಿಗೂ ಇದಾಗ್ಬಿಡ್ತು ಸ್ಪರ್ಧೆ. ಬೆಳಗ್ಗೆ ಹೋಗ್ಬಿಟ್ಟು ಆ ಕನಕದಾಸರು ಆ ದೇವಸ್ಥಾನದಲ್ಲಿ ನಾರಾಯಣ ಮುಂದೆ ಅಳ್ತಾ ಇದ್ದಾರೆ. ನೀನ್ ಬರ್ತಾ ಇಲ್ಲ, ನೀನ್ ಬರಲ್ಲ ಅಂತಾಳು. ಸಂಜೆವರೆಗೂ ನೋಡಿದ್ರು. ಅವ್ನು ಸಂಜೆವರೆಗೂ ಅವನಿಗೆ ತಲೆ ಚಿಟ್ಟು ಹೋಯ್ತು ನಾರಾಯಣಗೂ. ಆಯ್ತಪ್ಪ ಬಂದ. ಏನಪ್ಪ ಇಷ್ಟೆಲ್ಲ ಅಳ್ತಾ ಇದೆಯಾ, ಏನಕ್ಕೆ
ನಾನು ಏನಕ್ಕೆ ಬರಬೇಕು, ಏನು ಕೆಲಸ ನನ್ನಿಂದ? ಇಲ್ಲ, ನಾನು ನೀನು ಕಣ್ಣಾಮುಚ್ಚಾಲೆ ಆಡಬೇಕು, ನೀನು ಬರ್ತಾ ಇಲ್ಲ, ಆಟ ಆಡೋಣ ಅಂತಂದ್ರೆ ನೀನು ಬರ್ತಾ ಇಲ್ಲ ಅಂದರು. ಅಯ್ಯೋ ಮಾರಾಯ, ನನ್ನನ್ನು ಹುಡ್ಕಕ್ಕಲ್ಲ ಆಗತ್ತ ನಿಂಗೆ ಅಂತ. ಹುಡುಕ್ತೀನಿಪ್ಪ ಅಂದರು. ಸರಿ ಆಯ್ತು, ಆಡೋಣಪ್ಪ ಆಯ್ತು ಅಂದರು. ಮುಂಚೆ ನಾನು ಹೊಕ್ಕೋತೀನಿ ಇಂದ. ಆಯ್ತಪ್ಪ ನೀನೇ ಹೊಕ್ಕು ಅಂತಂದ. ಆ ಪುಣ್ಯಾತ್ಮನ ಕನಕದಾಸಿಗೆ ಏನಾಗ್ಬಿಟ್ಟಿತ್ತು, ಅವನಿಗೆ ಅಣಿಮಾದಿ ಸಿದ್ಧಿ ಬಂದ್ಬಿಟ್ಟಿತ್ತು ಆ ನಾರಾಯಣನ ಚಿಂತನದಿಂದ. ಅವ್ರು ಏನಾಗ್ಬಿಟ್ರು, ನಾರಾಯಣನಿಗೆ ಪೂಜೆ ಮಾಡಿತ್ತಲ್ಲ ಇದು ಮಲ್ಲಿಗೆ ಹೂ ಇತ್ಯಾದಿ ಹೂಗಳನ್ನ, ಆ ಹೂವನ್ನೆಲ್ಲ ಮುಡಿಸಿದ್ರಲ್ಲ, ಅವನು ನಾರಾಯಣ ಕಣ್ಮಿಸ್ಕೊಂಡು 1-2 ನೆನೆಸ್ತಾ ಇರ್ಬೇಕಾದ್ರೆ ಅಂತರ್ಧಾರ ಆಗ್ಬಿಟ್ಟು ಸಣ್ಣ ಹುಳ ಆಗ್ಬಿಟ್ಟು ಆ ಹೂ ಇದು ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟ, ಹೂವಿನ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟ. ಹೆಂಗೆ ಹುಡುಕ್ತಾರೆ ನೋಡೋಣ ಪರಮಾತ್ಮ ಅಂತ. ಪೆದ್ಮುಂಡೆ ಗೊತ್ತಿಲ್ಲ, ಆ ಹುಳಿಗೂ ಇವನೇ ಆತ್ಮ ಅಂತ ಗೊತ್ತಿಲ್ಲ. ಯಾವುದಕ್ಕೆ? ಆ ಕನಕದಾಸಿಗೆ. ಹುಳಿಗೆ ಯಾರು ಆತ್ಮ ಆಗ್ತಾನೆ? ಅವ್ರು ಪರಮಾತ್ಮ ಬೇಕು ಅಂತ 2-3 ಕಡೆ ಹುಡುಕದಂಗೆ ಮಾಡ್ದ. ಅವ್ನಿಗೆ ಗೊತ್ತಿಲ್ಲದೆ ಇರುತ್ತೆ. ಬಾಗಿಲು ಹಿಂದೆ ನೋಡ್ದ, ಆದ್ರೆ ಹಿಂದೆ ನೋಡ್ದ, ಆಮೇಲೆ ಕೈಯಲ್ಲಿ ಹೀಗೆ ಹೇಳ್ಬಿಡಿ, ಆ ಹೂದು ಕಳ್ಳ ಮಗನೇ ಬರೋ ಹೊರಕ್ಕೆ, ಹೊಕ್ಕೊಡಿ ಹೊರಗೆ ಬಾರೋ ಅಂದರು. ಆಯ್ತು ನಾನು ಸೋತೆ ಅಂತಂದ. ನಾನು ಕಣ್ಮಿಸ್ಕೋತೀನಿ, ನೀನು ಹೊಕ್ಕೋದ. ಆಯ್ತು ಅಂದ. ಇನ್ನೇ 100 ಎಣಿಸ್ಬೇಕಾಗಿಲ್ಲ ಕಡೆ 2 ಎಣಿಸು ಸಾಕು, 1-2 ಎಣಿಸ್ಗೆ ಆಯ್ತು ಅಂದ. ಅಡಿಸ್ಕೊಂಡು ಅಂತರ್ಧಾರ ಆಗ್ಬಿಟ್ಟ. ಇವನು ಹುಡುಕ್ತಾನೆ ಎಲ್ಲಿ ಹುಡುಕಿದ್ರು ಸಿಗ್ತಿಲ್ಲ. ಅಲ್ಲಿ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಹೃದಯದಲ್ಲಿ ಕೂತ್ಕೊಂಡು ಕಣ್ಣಿನ ಹುಡುಕಿ ಸಿಗ್ತಾನೆ ಅವನು. ಒಳಗೆ ಮಾಡ್ಬಿಟ್ಟ. ಮತ್ತೆ ರಾತ್ರಿ 9 ಗಂಟೆವರೆಗೂ ಅತ್ತ ಸಿಗ್ಲಿಲ್ಲ ಅಂತ. ಅವಂದ ಪೆದ್ದ, ಕಣ್ಣಿಂದ ಅಲ್ಲ ಕಣ ನನ್ನ ನೋಡೋದು, ಆತ್ಮನ ಕೂತ್ಕೊಂಡಿದ್ದೀನಿ, ಅನುಭವದಲ್ಲಿ ಕಂಡ್ಕೊ ಅಂತ ಉದ್ದೇಶ ಮಾಡಿ ನಾರಾಯಣ ಹೋದ ಅಂತ ಒಂದು ಕಥೆ. ಇದು ಲೆಜೆಂಡ್ಸೋ ಪ್ಯಾರಬಲ್ಸೋ ಗೊತ್ತಿಲ್ಲ, ಒಟ್ಟು ಮೇಲೆ ಹೇಳ್ತಾರೆ ಒಂದು ಕಥೆನ. ಒಟ್ಟು ಭಗವಂತನನ್ನ ಪ್ರಪಂಚದಲ್ಲಿ ಹುಡ್ತೀನಿ, ಕಾಶಿಗೆ ಹೋಗ್ತೀನಿ, ರಾಮೇಶ್ವರಕ್ಕೆ ಹೋಗ್ತೀನಿ, ದ್ವಾರಕಾ ಪೂರಿಗೆ ಹೋಗ್ತೀನಿ ಅಂದ್ರೆ ಪೆದ್ದ ಮೂರ್ಖ ಅಂತ. ಆತ್ಮನಾಗಿ ಹೃದಯದಲ್ಲಿ ಕೂತ್ಕೊಂಡಂತ ಭಗವಂತನನ್ನು ಎಲ್ಲೋ ಹುಡುಕ್ತಿಂದ ಸಿಗ್ತಾನ ಅವನು. ಸಿಗದೆ ಇರೋ ಜಾಗದಲ್ಲಿ ಎಲ್ಲೋ ಕಳ್ಕೊಂಡು ಸೂಜಿನ ಎಲ್ಲೋ ಹುಡುಕಿದ್ರೆ ಸಿಗತ್ತಾ? ನಾವು ಕಳ್ಕೊಂಡಿರೋದು ಇಲ್ಲಿ, ಹುಡುಕ್ತಾ ಇರೋದು ಪ್ರಪಂಚದಲ್ಲಿ. ನಾವು ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ತಾನು ಹುಡುಕ್ಬೇಕು ಪರಮಾತ್ಮನನ್ನ. ನಾವು ಕಳ್ಕೊಂಡಿರೋದು ಎಲ್ಲಿ? ಭಗವಂತನನ್ನ ನಮ್ಮ ಹೃದಯಗೂ ಎಲ್ಲಿ ಇದ್ದಾನೆ ಅಲ್ಲಿ ಕಳ್ಕೊಂಡ್ಬಿಟ್ಟಿದೀವಿ. ಪ್ರಪಂಚದಲ್ಲಿ ಮುಳುಗಿದೀವಿ. ಎಲ್ಲಿ ಭಗವಂತ ಸಿಗ್ತಾನೆ ಅಂತ ಹುಡುಕ್ತಾ ಇದ್ದೀವಿ. 100 ವರ್ಷ ಅಲ್ಲ, ಕೋಟಿ ವರ್ಷ ಹುಡುಕಿದ್ರು ಸಿಗಲ್ಲ. ಕೋಟಿ ವರ್ಷ ಹೊರಗಡೆ ಸಿಗಲ್ಲ, ಅವನು ಸಿಗೋದಲ್ಲ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಶ್ರುತಿ ಹೇಳ್ಬಿಡಿದೆ, ಇವನ ರೂಪ ಕಣ್ಣಿಗೆ ಸಿಗೋದಲ್ಲ, ಎಟ್ಕೋದಲ್ಲ. ಈ ಜನನ ಯಾವನೊಬ್ಬನು ಕಣ್ಣಿಂದ ಕಾಣಲಾರ, ನೋಡಲಾರ, ತಿಳಿಯಲಾರ ಅಂತ. ಹಾಗಾಗಿ ಈ ಭಗವಂತ, ಈ ಪರಮಾತ್ಮ, ದಹರಾಕಾಶ ಪರಮಾತ್ಮ ಈ ಹೃದಯ ಗುಹೆಗೆ ಕೂತ್ಕೊಂಡ್ಬಿಟ್ಟು ಪ್ರತಿನಿತ್ಯ ಸುಷುಪ್ತಿ ಕಾಲದಲ್ಲಿ ನೋಡಿ, ಸುಷುಪ್ತಿ ಕಾಲದಲ್ಲಿ ಈ ಜೀವನು ಪರಮಾತ್ಮ ಒಂದಾಗಿರ್ತಾನೆ. ಶ್ರುತಿ ಹೇಳ್ತಾ ಇದೆ, ಭಾಷ್ಯಕಾರ ಹೇಳ್ತಾ ಇದ್ದಾರೆ, ಅಹರಹ ಸುಷುಪ್ತಿ ಕಾಲೇ ಏತಂ ಬ್ರಹ್ಮಲೋಕಂ ಗಚ್ಚಂತಹ. ಈ ಬ್ರಹ್ಮಲೋಕವನ್ನು ಕುರಿತು ಹೋಗುತ್ತಿದ್ದವರಾದರೂ ನವಿಂದಂತಿ, ಪಡೆದೇ ಇದ್ದವರಾಗಿದ್ದಾರೆ. ಯಾಕೆ ಪಡೆದೇ ಇದ್ದವರಾಗಿದ್ದಾರೆ? ತಮ್ಮ ತರ ಕಳ್ಕೊಂಡ್ಬಿಟ್ಟಿದ್ದಾರೆ. ತಾನಾಗಿದ್ದು ಕಣ್ಕೊಂಡ್ಬಿಟ್ಟಿದ್ದು. ತಾನಿಲ್ಲದೆ ಕಣ್ಕೊಳ್ಳೋದು ಯಾರು ಕಣ್ಕೊಳ್ಳೋದಾರೋ? ಸುಷುಪ್ತಿಯಲ್ಲಿ ಜೀವಭಾವ ಹೋಗ್ಬಿಟ್ಟಿರುತ್ತೆ, ಕಣ್ಕೊಳಕ್ಕಾಗಲ್ಲ. ಎಚ್ಚರದಲ್ಲಿ ಈ ಅವಿದ್ಯಾ ಕಲ್ಪಿತವಾದ ಜೀವಭಾವವನ್ನ ಇಟ್ಕೊಂಡು ಅಲ್ಲಿ ಶಾಸ್ತ್ರಾಚಾರ್ಯೋಪದೇಶದಂತೆಯೇ ಶ್ರವಣ ಮಾಡಿ ತಾನು ಜೀವನಾಗಿದ್ದಾಗಲೇ ಜೀವತ್ವವನ್ನು ವಿವೇಕದಿಂದ ಬಿಟ್ಕೊಂಡು ನೋಡ್ಕೊಂಡ ಅಂದ್ರೆ ಗೊತ್ತಾಗ್ತದೆ, ಭಗವಂತ ನನ್ನ ಆತ್ಮ ಇದ್ದಾನೆ ಅಂತ. ಇಲ್ಲೂ ಕೂಡ ಜೀವಭಾವ ಇಟ್ಕೊಂಡು ನೋಡ್ತಾ ಇದ್ದು ಕೂಡ ಅನುಭವಕ್ಕಾಗಿ ಜೀವಭಾವ ಬಿಟ್ಟು ಹೋಗ್ಬೇಕು, ಜೀವಭಾವ ದಾಟ್ ಹೋಗ್ಬೇಕು. ಜೀವನಾಗಿಯೇ ನೋಡಕ್ಕಾಗಲ್ಲ. ಜೀವತ್ವ ಅವಿದ್ಯಾ ಕಲ್ಪಿತ ಅಂತ ತಿಳಿಯುತ್ತಲೇ ಭಗವಂತ ಗೊತ್ತಾಗುತ್ತಾನೆ. ಭಗವಂತ ಗೊತ್ತಾಗುತ್ತಲೇ ಜೀವತ್ವ ಅವಿದ್ಯಾ ಕಲ್ಪಿತ ಅಂತ ಗೊತ್ತಾಗತ್ತೆ. ಅದು ತಿಳಿಯೋದು ಹೋಗೋದು ಎರಡಲ್ಲ. ಆದರೆ ಪ್ರತಿನಿತ್ಯ ಈ ಬ್ರಹ್ಮಲೋಕಕ್ಕೆ ಹೋಗಿದ್ರು ಕೂಡ ನಾನು ಈ ಬ್ರಹ್ಮಲೋಕವನ್ನು ಹೊಂದಿದ್ದೀನಿ, ಬ್ರಹ್ಮಲೋಕ ಪಡ್ಕೊಂಡಿದ್ದೀನಿ ಅಂತೇಳಿ ಯಾರು ಅರಿತಿಲ್ಲ ಅಂತ ಹೇಳಿ ಮರುಕ ಪಡ್ತಾ ಇದೆ ಶ್ರುತಿ. ಭಾಷ್ಯಕಾರರು ಕಾರಣವೇ ಏನ್ ಹೇಳೋಣ, ಜನರ ವಿವೇಕನ ತೋರಿಸ್ಕೊಡ್ತಾ ಇದೆ. ನೀವು ಇಂಥ ಸ್ವರೂಪದವರು ಕೊಂಡ್ರು, ನೀವು ಸಾಕ್ಷಾತ್ ಹುಟ್ಟು ಸಾವು ಇಲ್ಲದ ಅಜರಾಮರವಾದ ಅಖಂಡವಾದ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮ ಸ್ವರೂಪರೇ ಆಗಿದ್ದೀರಿ ಅಂತ ಪ್ರತಿನಿತ್ಯ ಪ್ರಕೃತಿ ಮಾತೆ ಶ್ರುತಿ ಮಾತೆ ತೋರಿಸ್ಕೊಡ್ತಾ ಇದೆ. ನೀವು ಹೀಗಿದ್ದೀರಾ ಅಂತ ಯಾರು ಕಟ್ಕೊಳ್ಳಲ್ಲ, ಯಾರು ಹೋಗಲ್ಲ, ತಿಳ್ಕೊಳಕ್ಕೆ ಹೋಗಲ್ಲ. ಯಾಕೆ ಕಾರಣ ಕೊಡ್ತಾ ಇದ್ದಾರೆ. ಅನೃತೇನ ಯಥೋಕ್ತೇನ ಹಿ ಯಸ್ಮಾತ್ ಪ್ರತ್ಯೂಢಾ, ಅನೃತೇನ ಯಥೋಕ್ತೇನ ಹಿ ಯಸ್ಮಾತ್ ಪ್ರತ್ಯೂಢಾಃ ಹೃತಾಃ ಸ್ವರೂಪಾತ್ ಅವಿದ್ಯಾದಿ ದೋಷೈಃ ಅಪಕೃಷ್ಟಾಃ ಇತ್ಯರ್ಥಃ. ಬಹಿರಪಕೃಷ್ಟಾಃ ಇತ್ಯರ್ಥಃ. ಹಿಂದೆ ಬಂದ್ಬಿಟ್ರು
ಅನೃತ ಅಂದ್ರೆ ಬಾಹ್ಯ ವಿಶೇಷು ಸ್ತ್ರೀ ಅನ್ನ ಭೋಜನ ಆಚ್ಛಾದನಾದಿಷು, ಅದೇ ಅನೃತ. ಅನೃತದೊಡನೆ ಹತ್ಕೊಂಡಿದ್ದಾರೆ, ಅನೃತದಿಂದ ಹತ್ಕೊಂಡಿದ್ದಾರೆ. ತಾವು ಅನೃತದೊಡನೆ ಹತ್ಕೊಂಡು ತಾವು ಅನೃತ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಸುಳ್ಳಾದ ರೂಪವನ್ನು ಪಡ್ಕೊಂಡು ಜೀವರೂಪ ಸುಳ್ಳಾದ ರೂಪ, ಸುಳ್ಳಾದ ಜೀವರೂಪದಿಂದ ಸುಳ್ಳಾದ ನಾಮರೂಪದಲ್ಲಿ ಮುಳುಗಿ ಸುಳ್ಳನ್ನೇ ಹುಡುಕ್ತಾ ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ಗುರು ಹಾಡು ಮಾಡಿದ್ದಾರೆ. ಇದರಲ್ಲಿ ಅಧ್ಯಾತ್ಮ ಗೀತಾವಳಿಯಲ್ಲಿ ಎಷ್ಟು ಒಂದು ಹಾಡು ಮಾಡಿದ್ದಾರೆ ಅಂದ್ರೆ ಇದರಲ್ಲೇ ಹೇಳ್ಕೊಂಡು ಸುಳ್ಳಿನ ಜಗ ಸುಳ್ಳಿನ ರೂಪದ ಇದು ಸುಳ್ಳಿನಲ್ಲಿ ನೆಚ್ಕೊಂಡ್ಬಿಟ್ಟು ನೆಚ್ಚಿತ ಕುಳಿಯಬೇಡಿರೋ ಮನುಜರ, ಇದನ್ನ ನೆಚ್ಕೊಂಡು ಕೂತ್ಕೋಬೇಡ್ರೋ, ಇದನ್ನ ಬಿಡ್ರೋ, ಸುಳ್ಳಿನ ಜಗತ್ತನ್ನು ಬಿಡಿ, ಈ ಅನೃತ ಭಾವ ಬಿಡಿ, ಸಿಗ್ತಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಮೇಲೆ ಹೇಳಿದ್ದಾದ ಅಂದ್ರೆ ಅನೃತಾನ ಮೇಲೆ ಹೇಳಿದೆ. ಏನ್ ಹೇಳಿದೆ ಮೇಲೆ ಅನೃತ ಅಂದ್ರೆ ಲೌಕಿಕವಾದಂತಹ ಭೋಗದಲ್ಲಿ ಯಾವ ಕಾರಣದಿಂದ ಹತ್ಕೊಂಡ್ಬಿಟ್ರೋ, ಅದನ್ನು ಮುಳುಗಿಬಿಟ್ರೋ, ಅದರಿಂದ ತಮ್ಮ ಸ್ವರೂಪದಿಂದ ಅಪಹರಿಸಲ್ಪಟ್ಟವರಾದರು. ಸ್ವರೂಪ ಹೃತಾಹ, ಹರಿಹರಣೆ, ಹೃತಾಹ ಅಪಹೃತಾಹ ಅಂತ ಅಪಹರಿಸಲ್ಪಟ್ಟವರಾಗ್ಬಿಟ್ರು, ಕದಿಯಲ್ಪಟ್ಟವರಾಗ್ಬಿಟ್ರು. ನಿಮ್ಮನ್ನ ನಾಮರೂಪಗಳೆಂಬ ಕಳ್ಳರು ನಿಮ್ಮ ಈ ಹೃದಯದಿಂದ ಕದ್ದು ಬಿಟ್ಟು ತಮ್ಮ ತಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರು ನಮ್ಮ ಜೊತೆ ಇರು ಅಂತ ಹೇಳಿ ನಾಮರೂಪಗಳೆಂಬ ಪ್ರಪಂಚ ರೂಪವಾದ ಮಾಯಾ ತೋರಿಕೆಗಳು ನಮ್ಮನ್ನ ಕದ್ದು ತಮ್ಮ ವಶವನ್ನಾಗಿ ಮಾಡಿಕೊಂಡು ಅಲ್ಲಿ ಕೂರಿಸ್ಕೊಂಡ್ಬಿಟ್ಟಿದೆ. ನಾವು ಅಲ್ಲಿದ್ದೀವಿ. ಎಲ್ಲಿದೆಯೋ, ಅಯ್ಯೋ ನಾನು ರಾಜಕೀಯದಲ್ಲಿದ್ದೀನಿ, ವ್ಯವಹಾರದಲ್ಲಿದ್ದೀನಿ, ಇನ್ನೆಲ್ಲೋ ಇದ್ದೀನಿ ಅಂತಾನೆ. ಅಯ್ಯೋ ಗ್ರಹಚಾರವೇ, ಆತ್ಮನಾಗಿರೋ ಹೃದಯದಲ್ಲಿರೋ ಆ ಸಚ್ಚಿದಾನಂದ ಸ್ವರೂಪದಲ್ಲಿ ಇರೋ ಅಂದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಾನೆ. ಏನ್ ಹೇಳೋಣ ನನಗೆ? ಅಪಹೃತಾಹ ಸ್ವರೂಪದಿಂದ ಕದಿಯಲ್ಪಟ್ಟವರಾಗ್ಬಿಟ್ಟಿದ್ದಾರೆ. ಯಾವುದರಿಂದ? ಅವಿದ್ಯೆ ಮುಂತಾದ ದೋಷಗಳಿಂದ, ಅವಿದ್ಯಾದಿ ಇದೆ, ಅವಿದ್ಯಾ ಕಾಮ ಕರ್ಮ, ಈ ದೋಷಗಳಿಂದ ಬಹಿರ್ ಅಪಕೃಷ್ಟಾಹ, ಇಷ್ಟವಿಲ್ಲದೆ ಅದು ಬಲಾತ್ಕಾರ ಎಳೆಯಲ್ಪಟ್ಟಿದ್ದಾರೆ. ಹೇಗೆ ಆಡು ಕುರಿ ಇತ್ಯಾದಿ ಎಳ್ಕೊಂಡು ಹೋಗ್ತಾರ ದರ ದರ, ಹಾಗೆ ನಮ್ಮನ್ನು ಎಳ್ಕೊಂಡು ಹೋಗ್ಬಿಟ್ಟಿದೆ. ಯಾವುದೋ ಹೊರಗಿನ ಭೋಗ ವಸ್ತುಗಳು, ಹೊರಗಿನ ಪ್ರಾಪಂಚಿಕ ವಸ್ತುಗಳ ವಿಷಯಗಳು ಎಳ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿದೆ. ಹಾಗೆ ಹೋಗ್ಬಿಟ್ಟು ನಮ್ಮನ್ನೇ ನಾವು ಕಳ್ಕೊಂಡ್ಬಿಟ್ಟಿದೀವಿ ಸ್ವಾಮಿ. ಏನ್ ಹೇಳೋಣ ವಿವೇಕನ? ನಮ್ಗೆ ನಾವೇ ಯಾರು ಗೊತ್ತಿಲ್ಲ. ನಾವು ಏನೋ ಕಳ್ಕೊಂಡ್ವಿ ಹೇಳ್ತಾ ಇದೀವಿ. ನಮ್ಮನ್ನು ಕಳ್ಕೊಂಡ್ವಿ ಒಬ್ರಿಗೂ ಕಣ್ಣೀರು ಬಂದೇ ಇಲ್ಲ, ಅತ್ತೇ ಇಲ್ಲ ಯಾರು. ಅಯ್ಯೋ ನನ್ನನ್ನು ಕಳ್ಕೊಂಡ್ಬಿಟ್ಟೆ, ನಾನು ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಒಬ್ಬರು ಕಣ್ಣೀರು ಬಿಟ್ಟಿಲ್ಲ. ಉಂಗುರ ಹೋಯ್ತು, ವಾಚ್ ಹೋಯ್ತು, ಮೊಬೈಲ್ ಹೋಯ್ತು, ಪುಸ್ತಕ ಹೋಯ್ತು ಅಂತ ಹೇಳ್ತಾರೆ ಹೊರತು ನನ್ನನ್ನೇ ಕಳ್ಕೊಂಡಿದ್ದೀನಿ, ನಾನೇ ಯಾರು ಗೊತ್ತಾಗ್ತಿಲ್ಲ, ಅಯ್ಯೋ ಎಂಥ ಇದನ್ನು ದುರಂತ ಸಿಕ್ಕಾಕೊಂಡಿದ್ದೀನಿ ಒಬ್ರು ಹತ್ತಿಲ್ಲ. ಅವತ್ತಿ ಸಿಕ್ಬಿಡ್ತಿದ್ದ ಅವನು, ಅಯ್ಯೋ ನನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ. ಅವಿದ್ಯೆ ಮುಂತಾದ ದೋಷಗಳಿಂದ ಹೊರಕ್ಕೆ ಎಳೆಯಲ್ಪಟ್ಟವರಾಗಿದ್ದಾರೆ ಅಂತ ಅರ್ಥ. ಅತಃ ಕಷ್ಟವಿದಂ ವರ್ತತೆ ಜಂತೂನಾಂ, ಅತಃ ಕಷ್ಟವಿದಂ ವರ್ತತೆ ಜಂತೂನಾಂ ಸ್ವಾಯತ್ತಮಪಿ ಬ್ರಹ್ಮ ನ ಲಭ್ಯತೆ ಇತ್ಯಭಿಪ್ರಾಯಃ. ಯತ್ ಸ್ವಾಯತ್ತಮಪಿ ಬ್ರಹ್ಮ ನ ಲಭ್ಯತೆ ಇತ್ಯಭಿಪ್ರಾಯಃ. ಅತ್ಯಂತ ಕಷ್ಟ, ಅತ್ಯಂತ ದುರಂತ, ಅಯ್ಯೋ ಇಂಥ ಅನ್ಯಾಯ ಇದು ಅಂತ ಹೇಳಿ ಮರುಕ ಪಡ್ತಾ ಇದ್ದಾರೆ. ಅನುಕ್ರೋಶ, ಮರುಕ. ಏನ್ ಹೇಳ, ತಮ್ಮ ಅಧೀನದಲ್ಲಿದೆ, ತಮ್ಮ ಸ್ವರೂಪವಾಗಿ ಕೂತ್ಕೊಂಡಿದೆ ಈ ಬ್ರಹ್ಮ. ಆಗಿದ್ದರೂ ಕೂಡ ಈ ಜಂತುಗಳಿಗೆ, ಮನುಷ್ಯರಿಗೆ, ಪ್ರಜೆಗಳಿಗೆ ಇದು ಸಿಗುತ್ತಿಲ್ಲ, ಪಡೆಯಕ್ ಆಗ್ತಿಲ್ಲ, ಕಂಡ್ಕೊಳಕ್ ಆಗ್ತಿಲ್ಲ, ಹೊರಗಡೆಯೇ ಇದ್ಬಿಟ್ಟಿದ್ದಾರೆ ಅಂತ ಹೇಳಿ ಆ ಕಷ್ಟಮಿದಂ ವರ್ತತೆ ಅಂತ ಇದ್ದಾರೆ. ಇಂಥ ಅನ್ಯಾಯ, ಇಂಥ ಕಷ್ಟ, ಇಂಥ ದುರಂತ ಇದು. ನಾವೆಂತೀವಿ, ಅಯ್ಯೋ ಎಲ್ಲ ಹೋಗಿ ಸಿಕ್ಕಾಕೊಂಡ್ಬಿಟ್ಟ ದುರಂತ ಅಂತೀವಿ. ತನ್ನನ್ನು ಕಳ್ಕೊಂಡ, ತನ್ನನ್ನು ಕಂಡ್ಕೊಳ್ಳಿಲ್ಲ, ತಾನು ಯಾರು ಗೊತ್ತಾಗ್ತಿಲ್ಲ ಅನ್ನೋದು ದುರಂತ ಅಂತ ಅನ್ಸಿಲ್ಲ. ಜಂತೂನಾಂ ಸ್ವಾಯತ್ತಮಪಿ ಅಪಿಶಬ್ದ ಹಾಕಿ, ನಿಮ್ಮ ಅಧೀನದಲ್ಲಿದೆ, ನಿಮ್ ಕೈಯಲ್ಲಿದೆ, ನೀವು ಯಾವ ಬೇಕಾದ್ರೂ ಪಡ್ಕೋಬಹುದು. ಅದಕ್ಕೆ ಯಾವ ಟಿಕೆಟ್ ಬೇಕಿಲ್ಲ, ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಯಾರಿಗೂ ಡೊಗ್ ಸ್ವಸ್ತಿ ಹೊಡಿಬೇಕಾಗಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲ ಬಿಟ್ಟು ಉಳಿದೇ ಆಯ್ತು. ಎಲ್ಲ ಬಿಟ್ಟು ಉಳಿಯೋವರಿಗೆ ಸಿಗ್ತಾನೆ, ಬಿಡ್ಬೇಕು. ಕಟ್ಕೊಳ್ಳೋರು ಸಿಗಲ್ಲ, ಬಿಟ್ಟವರು ಸಿಗ್ತಾನೆ. ನೀವು ಬಿಡೋಕೆ ಆಗ್ತಿಲ್ಲ, ನಮಗೆ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ದುಡ್ಡು ಇದು ಹೊರಗೆ ಭೋಗೋಷ್ಟು ಬಿಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗಿದೆ ನಮಗೆ. ಭೋಗ ಬಿಡೋ ಕಷ್ಟ, ಪ್ರಾಣ ಬಿಡೋ ಸುಲಭ. ಬಿಟ್ಟರೆ ಸಿಗ್ತಾನೆ ಅಂದ್ರೆ ಬಿಡಲ್ಲ, ಬೇಡ. ಏನ್ ಮಾಡ? ಸವಾ ಏಷ ಆತ್ಮ ಹೃದಿ, ಸವಾ ಏಷ ಆತ್ಮ ಹೃದಿ ತಸ್ಯ ಏತದೇವ ನಿರುಕ್ತಂ.
तस्य एतदेव निरुक्तम् हृदयमिति हृद्ययमिति तस्मात् हृदयम् तस्मात् हृदयम् अहरहर्वा एवं वित्सर्गं लोकमेति अहरः वा एवं वित्स्वर्गं लोकमेति स वा एष आत्मा हृदि तस्यैतदेव निरुक्तं हृद्ययमिति तस्मात् हृदयम् अहरहर्वा एवं वित्स्वर्गं लोकमेति सः वा वै एषः ಯಾಸಂಧೆ ವೈ ಏಷಃ ವಾ ಬಿಡದೆ ಏಚೋಜ್ಯ ಯಾವ ವಾಯು ಆಗಬೇಕು ಆಮೇಲೆ ಲೋಪಶಾಖ ಯಕಾರ ಹೋಗ್ಬಿಡುತ್ತೆ ಅಷ್ಟೇ ಏನ್ ಮಾಡಕ್ಕಾಗಲ್ಲ ಆತ್ಮ ಆತ್ಮ ಹೃದಿ ತಸ್ಯ ಏತತ್ ಏವ ಏತತ್ತು ತಸ್ಯ ಏತತ್ತು ಯಾವ ಸಂಧೆ ವೃದ್ಧಿ ವರ್ಧಿ ಏತತ್ತು ಏವ ಯಾವ ಸಂಧೆ ಏತತ್ತು ಏವ ಗುಣ ಜಸ್ತ್ವ ಗುಣ ಗೊತ್ತ ಎರಡು ವೃದ್ಧಿ ಗುಣ ಎರಡು ಗೊತ್ತೋ ಅದು ಹೊಂದಿಸ್ತಾ ಇದ್ದಾನೆ ಏವ ಏತತ್ತು ಏವ ಏತ ದೇವ ಆಗಿದೆ ನೋಡು ಏವಲ್ಲಿ ಏವ ಅಲ್ಲೇ ಏರೋದು ಗುಣ ಆಗಲ್ಲ ಮತ್ತೆ ಏ ಇಲ್ಲದೆ ಇದ್ದು ಏ ಬಂದು ಗುಣ ಆಗುತ್ತೆ ರಮ ಈಶಾ ರಮೇ ಬಂತಲ್ಲ ಗುಣ ಆಗುತ್ತೆ ಅಲ್ಲೇ ಏತತ್ತು ಏವ ಇದ್ರೆ ಏವ ಅಲ್ಲೇ ಏ ಇದ್ಬಿಟ್ಟಿದೆ ಮತ್ತೆ ಗುಣ ಆಗಲ್ಲ ಏ ಹೋಗಿ ಗುಣ ಸೇಸು ಅದೇ ಗುಣ ಏಕಾರ ಓಕಾರ ಗುಣ ಏನು ಸಂಖ್ಯೆ ಏವ ನಿರುಕ್ತಂ ಹೃದಿ ಹೃದಿ ಅಯಂ ಯಾವ ಸಂಧೆ ಹೆಣ್ಣು ಇತಿ ತಸ್ಮಾತ್ ಹೃದಯಂ ಅಹರಹರ್ವ ಅಹರಹ ವಾ ಏವಂ ವಿತ್ ಸ್ವರ್ಗಂ ಲೋಕಂ ಏತಿ ಸವಾ ಏಷ ಆತ್ಮ ಈ ಆತ್ಮ ಇದಾನಲ್ಲ ಅವನು ಎಲ್ಲಿದ್ದಾನೆ ಹೃದಿ ನಿಮ್ಮ ಹೃದಯದಲ್ಲೇ ಕೂತ್ಕೊಂಡಿದ್ದಾನೆ ಹೃದಯ ಮನೀಷಾ ಮನಸ ಅಭಿಕ್ಲಪ್ತ ಏನಂ ವಿದು ಅಮೃತಾಷ್ಟೇ ಭವಂತಿ ಶ್ರುತಿ ಹೇಳ್ತಾ ಇದೆ ನಿಮ್ಮ ಹೃದಯದಲ್ಲೇ ಕೂತ್ಕೊಂಡಿದ್ದಾನೆ ಸ್ವಾಮಿ ಕಟ್ಕೊಂಡ್ರ ನೀವು ಜಗತ್ತಿಗೆ ಚಕ್ರವರ್ತಿ ನೀವು ಅಮೃತ ಸ್ವರೂಪರಾಗ್ತೀರಾ ಬ್ರಹ್ಮಾಂಡವೇ ನಿಮ್ಮ ಆತ್ಮ ಆಗ್ಬಿಡುತ್ತೆ ನಿಮ್ಮ ಸ್ವರೂಪ ಆಗ್ಬಿಡುತ್ತೆ ಅಂಥ ಫಲ ಈ ಆತ್ಮನು ಹೃದಯದಲ್ಲಿದ್ದಾನೆ ಆ ಹೃದಯ ಅಂತ ಪದ ಇದೆಯಲ್ಲ ಅದಕ್ಕೆ ಏತದೇವ ನಿರುಕ್ತಂ ನಿರ್ವಚನ ಅಂತ ಆ ಹೃದಯ ಅನ್ನೋದರ ನಿರ್ವಚನ ಅಂದ್ರೆ ಬಿಡಿಸಿ ಹೇಳೋದು ಅಂದ್ರೆ ಬಿಡಿಸಿ ವಚನ ಹೇಳೋದು ಉಕ್ತಂ ನಿರುಕ್ತಂ ಅನ್ನೋದು ಉಪಸರ್ಗ ಬಿಡಿಸೋದು ಅನ್ನೋದೇ ಬಿಡಿಸಿ ಹೇಳುವುದೇ ನಿರುಕ್ತ ಆ ಹೃದಯ ಅನ್ನೋದು ಬಿಡಿಸಿ ಹೇಳೋದು ಯಾವುದು ಹೃದಯ ಅಯಂ ಹೃದಯಂ ಹೃದಯಂ ಇತ್ತು ಶ್ರುತಿ ಮಾಡಿದೆ ಗೋನಾಯೋ ಅಶ್ವನಾಯ ಪುರುಷನಾಯ ಅಶನಾಯ ಅಂತ ಅಶನಾಯ ನೀರು ಹೆಸರು ಅಶಿತಂ ನಯಂತೆ ಇದೆ ಅಶನಾಯ ನಾವು ಅಶನಾಯನ ಹಸಿವು ಅಂತೀವಿ ಯಾಕೆ ನೀರು ನಾವು ತಿಂದದ್ದನ್ನ ಮುಂದೆ ತಗೊಂಡು ಹೋಗ್ಬಿಡುತ್ತೆ ಅವಾಗ ಹೊಟ್ಟೆ ಖಾಲಿ ಆಗುತ್ತೆ ಆಮೇಲೆ ಏನಾಗುತ್ತೆ ಹಸಿವು ಆಗುತ್ತೆ ಅದನ್ನ ಅಶನಾಯ ಅಂತೀವಿ ನಾವಾಗ ಅಶಿತಂ ನಯಂತೆ ಯಾರು ಮಾಡಿದ್ದೋ ನೀರು ಮಾಡಿದ್ದು ನೀರು ಹೆಸರು ಅಷ್ಟು ಹೇಳುತ್ತೆ ಹಾಗೆ ಈ ಹೃದಯ ಅನ್ನೋದಕ್ಕೆ ನಿರುಕ್ತ ಅಂದ್ರೆ ಬಿಡಿಸಿ ಹೇಳೋದು ಹೃದಯಂ ಹೃದಯ ಅಯಂ ಹೃದಯಂ ಆಗಿದೆ ಶ್ರುತಿ ಬೇಕು ಅಂದ್ರೆ ಹೃದಯಂ ಅಂತ ಇದನ್ನ ಹೃದಯ ಯಕಾರ ಲೋಪ ಮಾಡ್ಬಿಟ್ಟು ಹೃದಯ ಹೃದಯ ಅಯಂ ಹೃದಯದಲ್ಲಿ ಇವನು ಇದ್ದಾನೆ ಆದ್ರಿಂದ ನಿಮ್ಗೆ ಹೃದಯ ಅಂತ ಹೃತ್ ಅನ್ನೋದು ಇದು ಮಾಂಸಾಕಾರದ ಒಂದು ಪಿಂಡ ಇದೆಯಲ್ಲ ಪುಂಡರೀಕಾಕಾರದ ಮಾಂಸಪಿಂಡ ಪುಂಡರೀಕಾಕಾರದ ಮಾಂಸಪಿಂಡಕ್ಕೆ ಹೃತ್ ಅಂತ ಹೆಸರು ಅಲ್ಲಿದ್ದಾನೆ ಅಲ್ಲಿರೋದ್ರಿಂದ ಅವನಿಗೆ ಹೃದಯ ಅಂತ ಹೆಸರು ಅಹರಹರ್ವಾ ಇನ್ನೊಂದು ಹೇಳ್ತಾ ಇದೆ ಪ್ರತಿನಿತ್ಯ ಒಂದು ದಿವಸ ಬಿಡ್ದೇನೆ ಏವಂಬಿತು ಅಂದ್ರು ಹೀಗೆ ತಿಳಿದವನು ಮಾತ್ರ ಬ್ರಹ್ಮಲೋಕ ಹೋಗ್ತಾ ಇದ್ದಂಗೆ ಎಲ್ಲರೂ ಹೋದ್ರು ಕೂಡ ಬಾಕಿಯವರಿಗೆ ವೇಸ್ಟು ಈ ತಿಳಿದವನಿಗೆ ಬ್ರಹ್ಮಲೋಕ ಆನಂದಲೋಕ ಎಲ್ಲರೂ ಈ ಬ್ರಹ್ಮಲೋಕಕ್ಕೆ ಪ್ರತಿನಿತ್ಯ ಹೋಗುವುದಾದರೂ ಈ ರೀತಿ ತಿಳಿದವನೇ ಹೋಗುತ್ತಾನೆ ಶ್ರುತಿ ಹೇಳ್ತಾ ಇದೆ ಅಂದ್ರೆ ಈ ರೀತಿ ತಿಳಿದವನಿಗೆ ಅಲ್ಲಿ ಹೋದದ್ದರಿಂದ ಆಗುವ ಆನಂದ ಲಭಿಸುತ್ತೆ ಬೇರೆಯವರು ಹೋದ್ರು ಅವ್ರಿಗೇನು ಗೊತ್ತಾಗೋದೇ ಇಲ್ಲ ಕಳ್ಕೊಂಡ್ಬಿಡ್ತಾರೆ ಅಯ್ಯೋ ಸುಮ್ಮನೆ 8 ಗಂಟೆ ನಿದ್ದೆ ಬಂದ್ಬಿಡ್ತೀವಿ ಸ್ವಾಮಿ ವೇಸ್ಟ್ ಆಗ್ಬಿಡ್ತು ಕಣ್ರಿ 4 ಗಂಟೆ ನಿದ್ದೆ ಮಾಡಿದ್ರೆ ಇನ್ನು 4 ಗಂಟೆ ದುಡಿಬಹುದಾಗಿತ್ತು ಅನ್ಯಾಯ ಆಯಿತು ಟೈಮೆಲ್ಲ ವೇಸ್ಟ್ ಆಗಿ ನಿದ್ದೆ ಬಂದು ಹಾಳ ಹೋಗ್ಬಿಡ್ತು ಅಂತಾರೆ ಆದ್ರೆ ಈತ ಅಯ್ಯೋ ಎಷ್ಟೊತ್ತು ನಾನು ಅಲ್ಲಿರ್ತೀನೋ ಅಷ್ಟು ಆನಂದ ಆಗಿರ್ತೀನಿ ಅದು ಬ್ರಹ್ಮಲೋಕ ಅಂತ ಖುಷಿ ಪಡ್ತಾರಂತೆ ಇವರಿಗೆ ಅದು ವೇಸ್ಟು ಇವನಿಗೆ ಅದು ಆನಂದ ಏನ್ ಹೇಳ ಏವಂ ವಿಶೇಷ ಈ ರೀತಿ ತಿಳಿದವನು ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಚರ್ಚೆ ಮಾಡ್ತಾರೆ ಅಲ್ಲರಿ ಅನೇವಂ ಸೃಷ್ಟಿಕಾಲೇ ಹಾರ್ದ ಬ್ರಹ್ಮ ಪ್ರತಿಬದ್ಧತೆ ಅಂದು ಅದು ಬರೀತಾರೆ ಹೌದು ಎಲ್ಲರೂ ಹಾರ್ದ ಬ್ರಹ್ಮವನ್ನು ಪಡ್ಕೊಂಡ್ರು ಕೂಡ ಏನ್ ಹೇಳೋಣ ಅವರಿಗೆ ಪಡ್ಕೊಂಡದ್ದರ ಪುರುಷಾರ್ಥವಿಲ್ಲವಾದ್ದರಿಂದ ಅವರು
ಅದು ದಂಡ ಅಂತ ಅಂದ್ಕೊಳ್ಳೋದ್ರಿಂದ ಅದು ಅವರ ಪಾಲಿಗೆ ಅದು ಪಡ್ಕೊಂಡಿಲ್ಲ ಅಂತ ಆಗತ್ತೆ. ತಿಳಿದವರು ಓಹೋ ನಾನು ಇಷ್ಟೊತ್ತು ಇಂಥ ಬ್ರಹ್ಮಲೋಕದಲ್ಲಿ ಕಂಡುಕೊಂಡವರು ಆ ಆನಂದವನ್ನು ಅನುಭವಿಸ್ತಾರೆ ಅಂತ. 9 ಗಂಟೆ ಆಯ್ತು, ನಾಳೆ ಭಾಷ್ಯ ಓದೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು. ತದಾತ್ಮನಿ ನರತೆ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಒಂದು ಪ್ರಶ್ನೆ. ಶಾಂತಿ ಶಾಂತಿ ಶಾಂತಿ.